ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಮ್ಯಾಮ್. ಫಸ್ಟ್ ಇನ್ನೊಂದ್ಸತಿ ಕೇಳ್ತಾ ಇದೀನಿ, ಸಾರಿ ಫಾರ್ ದ ಲೇಟ್. ಪರವಾಗಿಲ್ಲ, ತೊಂದ್ರೆ ಇಲ್ಲ. ಓಕೆ ಮ್ಯಾಮ್, ನನ್ಗೇನ್ ಕ್ಯೂರಿಯಾಸಿಟಿ ಅಂದ್ರೆ ನಿಮ್ಮ ಹೆಸರು ತುಂಬಾ ಉದ್ದ ಇದೆ, ಅದೊಂದು ಹೆಸರು ಸ್ಪಷ್ಟನೆ ಕೊಟ್ಬಿಡಿ ಮ್ಯಾಮ್. ನಿಮ್ಮ ಹೆಸರು? ನನ್ನ ಹೆಸರು ಒಂದು ಪಾನಿಕುಟ್ಟಿರ ಪವಿತ್ರ ಪೂವಪ್ಪ ಅಂತ. ಸೊ ಪಾನಿಕುಟ್ಟಿರ ಅಂದಾಗ ನಮ್ಮ ಮನೆತನದ ಹೆಸರು ಬರುತ್ತೆ. ಸೊ ಮಡಿಕೇರಿ, ಕೂರ್ಗ್ ಯೂಶಲಿ ಅವ್ರದ್ದು ಮನೆ ಹೆಸರು ಬರುತ್ತೆ. ಅದಾದ್ಮೇಲೆ ನನ್ನ ಹೆಸರು ಪವಿತ್ರ ಅಂತ, ಅದಾದ್ಮೇಲೆ ತಂದೆ ಹೆಸರು. ಸೊ ಶಾರ್ಟ್ ಆಗಿ ಆಕ್ಚುಲಿ ಕರೆಯೋದೆಲ್ಲ ಪವಿ ಪೂವಪ್ಪ ಅಂತ. ಅದು ಬಿಟ್ರೆ ತಂದೆ ಇಟ್ಟಿದ್ದ ಹೆಸರು ರೈನಾ ಅಂತ. ಸೊ ರೈನಾ ಪೂವಪ್ಪ ಅಂತಾನು ಇದೆ ಅದು. ಓಕೆ, ನೀವು ಒಬ್ರು ಮಾಡೆಲ್ ಅಂತ ಗೊತ್ತು. ನೀವು ಆಸ್ ಅ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ? ನನ್ನ ಮಾಡೆಲ್ ಜರ್ನಿ, ನಾನು ಮಾಡೆಲ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಡ್ಯಾನ್ಸರ್ ಆಗಿದ್ದೆ 7 ವರ್ಷ. ಸೊ ಡ್ಯಾನ್ಸರ್ ಆದಾಗ್ಲೇ ಹಂಗೆ ನನ್ನ ಒಬ್ರು ಫ್ರೆಂಡ್, ಮಾಡೆಲ್ ಫ್ರೆಂಡೇ ನನಗೆ ರೆಫರ್ ಮಾಡಿದ್ರು, ಈ ತರ ಒಂದು ಶೂಟ್ ಇದೆ ಮಾಡ್ತೀರಾ ಅಂತ. ನಾನು ಸರಿ ಟ್ರೈ ಮಾಡೋಣ, ಹೈಟ್ ಇದೆ, ಫಿಸಿಕ್ ಇದೆ ಅಂತ ಅಂದ್ಬಿಟ್ಟು ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ಅದು ಯಾವಾಗ ಆ ಫೋಟೋಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು, ಸೊ ಅವಾಗ ನೆಕ್ಸ್ಟ್ ಆಫರ್ಸ್ ಹಂಗಂಗೆ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅದು ಇಲ್ಲಿವರೆಗೂ 10 ವರ್ಷದಿಂದ ಹಂಗೆ ಕಂಟಿನ್ಯೂ ಆಗ್ತಿದೆ. ಬಿಗ್ ಬಾಸ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಸ್ಟ್ ಹೊಳದಂತ ಕ್ವಶನ್ ಏನು? ಬಿಗ್ ಬಾಸ್ ಅಂದ ತಕ್ಷಣ ನನಗೆ ಹೊಳ್ದಿದ್ದು, ನಾನು ಹೋಗಿ ಇರ್ಬೋದಾ, ಮಾಡ್ಬೋದಾ, ನನ್ನ ತನನ ನನ್ನಲ್ಲಿ ಉಳ್ಸ್ಕೋಬೋದಾ, ಅದೊಂದು ತುಂಬಾ ಇತ್ತು. ಯಾಕಂದ್ರೆ ಯೂಶಲ್ ಆಗಿ ಹೋಗೋರೆಲ್ಲ ಸ್ವಲ್ಪ ಭಯ ಪಟ್ಕೊಂಡು ಹೋಗ್ತಾರೆ. ಲೈಕ್ ಚೆನ್ನಾಗಿರೋರು ಆಚೆ ಬಂದಿದ ತಕ್ಷಣ ನೆಗೆಟಿವ್ ಆಗಿ ತೋರ್ಸ್ಕೊಂತಾರೆ. ನೆಗೆಟಿವ್ ಆಗಿ ಇರೋರು ಹೋದಾಗ ಅವ್ರು ಒಳ್ಳೆಯವರಾಗಿ ಆಚೆ ಬರ್ತಾರೆ. ಸೊ ಅದು ಹೇಗೆ ಪೋರ್ಟ್ರೇಟ್ ಆಗಿ ತೋರಿಸುತ್ತೆ ನನ್ನ, ಸೊ ಅದೆಲ್ಲ ತುಂಬಾ ಒಂಥರ ಭಯ ಇತ್ತು. ಅದಕ್ಕೆ ಇಷ್ಟು ವರ್ಷ ಬೇಡ ಅಂತ ಇದ್ದೆ ನಾನು. ಬಟ್ ವೈಲ್ಡ್ ಕಾರ್ಡ್ ಅಂತ ಬಂದಾಗ 50 ದಿನ ಅಷ್ಟೇ ಇದ್ದಿದ್ದು. ನೋಡೋಣ, ಪದೇ ಪದೇ ತಡ್ಕೊಂಡ್ ಬಂದಿದ್ ಬಾಗ್ಲು ಯಾವಾಗ್ಲೂ ಯಾರಿಗೂ ಸಿಗಲ್ಲ ಇದು ಆಪರ್ಚುನಿಟಿ ಅನ್ಬಿಟ್ಟು, ಸರಿ ನೋಡೋಣ ಈ ಸಲ ಅನ್ಬಿಟ್ಟು ಅದಕ್ಕೆ ಒಪ್ಕೊಂಡೆ ನಾನು. ಮುಂಚೆನೂ ಆಫರ್ಸ್ ಬಂದಿತ್ತಂತೆ ನಿಮ್ಗೆ ಬಿಗ್ ಬಾಸ್? ಹೌದು. ಹೇಗೆ ಈ ಸತಿ ಗಟ್ಟಿಯಾಗಿ ನಿರ್ಧಾರ ಮಾಡಿ ಹೋಗುವಂತದ್ದು ಆಪ್ಷನ್ಸ್ ಹೇಗೆ ಬಂತು? ಐ ಗೆಸ್ ಚಾನಲ್ ಅವ್ರು ಕನ್ವಿನ್ಸ್ ಮಾಡಕ್ ತುಂಬಾ ಟ್ರೈ ಮಾಡಿದ್ರು, ಅಂಡ್ ಅದ್ರಲ್ಲಿ ಪಾಸ್ ಆದ್ರು, ಕನ್ವಿನ್ಸ್ ಮಾಡಿದ್ರು. ಸೊ ಅದೇ ನೋಡೋಣ ಹೇಗಿರುತ್ತೆ. ಇನ್ನ 50 ದಿನ ಅಷ್ಟೇ ಅಲ್ವಾ ಜರ್ನಿ ಇದ್ದಿದ್ದು ಅಂತ. ಬಟ್ ಅದ್ರಲ್ಲಿ ಇನ್ನೊಂದು ಭಯ ಆಯ್ತು, ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋದಾಗ ಟಾರ್ಗೆಟ್ ಜಾಸ್ತಿ ಆಗಿರುತ್ತೆ ಅಂತ. ಅಂಡ್ ಬಾಂಡಿಂಗ್ ಬೇರೆ ಅಷ್ಟು ಯಾರ ಹತ್ರನೂ ಇರಲ್ಲ. ಸೊ ಅದೊಂದಿತ್ತು ನನಗೆ. ಬಟ್ ಮನೆ ಒಳಗೆ ಹೋಗಕ್ ಗಂಟ ನಾನು ಆರಾಮಾಗಿ ಕೂಲಾಗಿ ಚಿಲ್ಲಾಗೆ ಇದ್ದೆ. ಮನೆ ಒಳಗೆ ಯಾವಾಗ ನನಗೆ ಬ್ಲೈಂಡ್ ಫೋಲ್ಡ್ ಕರ್ಕೊಂಡು ಹೋಗ್ತಾ ಇದ್ರು, ಅವಾಗ ನನಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇತ್ತು. ಅಯ್ಯೋ ಹೇಗಿರುತ್ತೆ, ಬಂದಿದ್ದು ತಪ್ಪಾಯ್ತಾ ಇಲ್ವಾ, ಆ ಥರ ಎಲ್ಲ ಅನ್ಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಬಂದ್ಬಿಟ್ಟಿದ್ದೀನಿ, ಮಾಡೋಣ ಅಂತ ಅನಿಸ್ತು. ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ, ಅಂದ್ರೆ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋ ವೇದಿಕೆ. ನಿಮ್ಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ. ಅದೇ ಹೇಳಿದ್ನಲ್ಲ, ಸಿಗದೆ ಇದ್ದಾಗ ನಾನು ಆಪರ್ಚುನಿಟಿ ತುಂಬಾ ಬಿಟ್ಟಿದ್ದೀನಿ. ಬಟ್ ಸಿಕ್ಕಿದಾಗನು ಅದು ಒಂದ್ಸಲ ಫೇಮ್ ಅಂತ ಬಂದಾಗ ತಗೊಳಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಮೈಂಡ್ನು. ಅಂಡ್ ನನಗೆ ಫೇಮ್ ಅಂತ ಬಂದ್ರೆ ಅಷ್ಟು ಇಷ್ಟ ಆಗಲ್ಲ. ಲೈಮ್ ಲೈಟ್ಗಳು ಅದೆಲ್ಲ ಅಷ್ಟು ಬರಲ್ಲ ನನಗೆ. ಸೊ ನನಗೆ ಆಚೆ ಹೋದಾಗ ಆರಾಮಾಗಿ ಜನರ ಜೊತೆ ನಾರ್ಮಲ್ ಆಗಿರ್ಬೇಕು. ನನಗೆ ಅಭಿಮಾನಿಗಳು ಸಿಗ್ತಾರೆ, ಅದು ಅವ್ರ ಪ್ರೀತಿ ಎಲ್ಲ ಒಳ್ಳೇದೆ. ಬಟ್ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಒಂದು ಸಿಂಪಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಸೊ ಆಟೋದಲ್ಲಿ ಹೋಗ್ತಾ ಇದ್ದಿದ್ದು, ಬಟ್ ಇವಾಗಲೂ ನಾನು ಅದೇ ಮಾಡೋದು, ಆಟೋದಲ್ಲೇ ಹೋಗ್ತೀನಿ. ಯಾರೆಷ್ಟೇ ಏನೇ ಅಂದ್ರೆ ನಾನು ಕಂಫರ್ಟೇಬಲ್ ಯಾವ್ದಿದೆ ನಾನು ಅದನ್ನೇ ಮಾಡೋದು ನಾನು. ಬಿಗ್ ಬಾಸ್ ಅಲ್ಲಿ ನೀವು ಹೋದಾಗ ಅಂದ್ರೆ ನಿಮ್ಗೆ ಟೈಮ್ ಇತ್ತು, ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ನಿಮ್ಗೆ ಟೈಮ್ ಇತ್ತು ಒಳಗಡೆ ಏನ್ ನಡೀತಿದೆ ಅಂತ ಗೊತ್ತಾದಾಗ. ಬಿಗ್ ಬಾಸ್ ಒಳಗಡೆ ಹೋದಾಗ ಪರ್ಸನಲಿ ಆಗಿ ಏನ್ ಅನ್ನಿಸ್ತು ನಿಮ್ಗೆ? ನಾನು ಹೋಗೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನೋಡ್ತಾ ಇರ್ಲಿಲ್ಲ ಈ ಸೀಸನ್ದು. ಸೊ ನಾನು ಲಾಸ್ಟ್ ನೋಡಿದ್ದು ಚಂದನ್ ಶೆಟ್ಟಿ ಅವ್ರದ್ದೇ. ಅದಾದ್ಮೇಲೆ ನನಗೆ ಟೈಮ್ ಇರಲಿಲ್ಲ ಡೈಲಿ ಕುತ್ಕೊಂಡು ನೋಡೋಕ್ಕೆ. ಸೊ ಈ ಸಲ ನಂಗೆ ಐಡಿಯಾ ಇರಲಿಲ್ಲ ನನಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೇಕಾ ನೋಡಬಾರ್ದಾ ಅಂತ. ಬಟ್ ಸಡನ್ ಆಗಿ ಒಂದು 4 ದಿನದ ಹಿಂದೆ ಹೋಗೋಕೆ 4 ದಿನದ ಹಿಂದೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಾಗ ನೋಡ್ಲೇಬೇಕಾಯ್ತು ನನಗೆ. ಯಾಕಂದ್ರೆ ಒಳಗೆ ಹೋದಾಗ ಕಂಟೆಸ್ಟೆಂಟ್ಸ್ ಯಾವ ಥರ ಇರ್ತಾರೆ, ಯಾವ ಥರ ಮಾಡ್ತಿದ್ದಾರೆ, ಯಾರು ಸ್ಟ್ರಾಂಗು ಯಾರು ವೀಕು, ಅದು ತಿಳ್ಕೊಳ್ಳೋಕ್ಕೆ ಹೋಗ್ಲೇಬೇಕಿತ್ತು ನನಗೆ. ಒಂದು 3-4 ವಾರದ ಎಪಿಸೋಡ್ ನೋಡ್ಕೊಂಡು ಹೋಗಿದ್ದೆ. ಯಾರ್ಯಾರು ಇದ್ರು ಆ ಮನೇಲಿ ಎಲಿಮಿನೇಟ್ ಆಗಿದ್ದು ಇವ್ರದೆಲ್ಲ ನೋಡಿಲ್ಲ. ಯಾರ್ಯಾರು ಇದ್ರು ಅಟ್ಲೀಸ್ಟ್ ಅದನ್ನಾದ್ರೂ ನೋಡ್ಬೇಕು ಅಂತ 2 ದಿನದಲ್ಲಿ ಒಂದು 3 ವಾರದ ಎಪಿಸೋಡ್ ಎಲ್ಲ ಕವರ್ ಮಾಡ್ಕೊಂಡು ಹೋಗಿ, ಅದೇ ನನ್ನ ಒಪಿನಿಯನ್ಗಳೇ ಬೇರೆ ಇದ್ದಿದ್ದು ಆಚೆ ನೋಡಿದಾಗ 1.5 hour 2 hour ಇದ್ರಲ್ಲಿ. ಬಟ್ ಮನೆಯೊಳಗೆ 24 ಗಂಟೆ ಇದ್ದಾಗ ಒಪಿನಿಯನ್ಗಳು ತುಂಬಾ ಬದಲಾಗುತ್ತೆ. ನಿಮ್ ಪ್ರಕಾರ ಬಿಗ್ ಬಾಸ್ ಸ್ಕ್ರಿಪ್ಟೆಡ್? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಓಕೆ, ಬಿಗ್ ಬಾಸ್ ನೀವ್ ಅಂತ ಇದ್ರಿ ನಾನು ಆಸ್ ಅನ್ ಆಡಿಯನ್ಸ್ ಆಗಿ ನೋಡ್ಕೊಂಡು ಹೋಗಿದ್ದೀನಿ ಅಂತ. ಒಳಗಡೆ ಹೋದಾಗ ಕಂಟೆಸ್ಟೆಂಟ್ ಜೊತೆ ಯಾಕಷ್ಟು ಜೆಲ್ಲಾಗಿ ಅಂದ್ರೆ ಮಿಕ್ಸ್ ಆಗ್ಲಿಲ್ಲ ನೀವು ಅಂತ?
ಇಲ್ಲ ಆಕ್ಚುಲಿ ಫಸ್ಟ್ ಹೇಳಿದ್ದೆ ಅದು ನನಗೆ ವೈಲ್ಡ್ ಕಾರ್ಡ್ ಆಗಿ ಬಂದು ಫಸ್ಟ್ ಡೇನೆ ಎಲ್ಲಾರ ಜೊತೆ ಮಿಂಗಲ್ ಆದೆ. ಆಕ್ಚುಲಿ ಆಚೆಗಡೆ ನಾನು ಆ ತರ ಇಲ್ಲ. ಬಟ್ ಗೊತ್ತಿಲ್ಲ ಯಾವ ಮೈಂಡ್ ಸೆಟ್ ಅಲ್ಲಿ ಅದ್ ನನ್ನ ತಗೊಂಡೋಯ್ತು. ಎಲ್ಲಾರ ಜೊತೆ ಚೆನ್ನಾಗಿ ಮಾತಾಡ್ದೆ, ಅದೆಲ್ಲರೂ ಮಿಂಗಲ್ ಆದ್ರು. ಫಸ್ಟ್ ಡೇ ಇಂದಾನೆ ಅಡ್ಗೆ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಐ ಗೆಸ್ ಅದರಿಂದ ತುಂಬಾ ಎಲ್ಲ ಮಿಂಗಲ್ ಆಗ್ಬಿಟ್ರು ನನ್ನ ಜೊತೆ. ಓಕೆ, ಅಂದ್ರೆ ನಿಮ್ಮ ಜೊತೆಗೆ ಯಾವ ಕಂಟೆಸ್ಟೆಂಟ್ ತುಂಬಾ ಟಫ್ ಆಗಿ ನಡ್ಕೊಂಡಿದ್ದು ಅಂತ? ಟಫ್ ಆಗಿ ನಡ್ಕೊಂಡಿದ್ದೆ ಅಂದ್ರೆ ತನಿಷಾ ಅವ್ರು ಮತ್ತೆ ಸಂಗೀತ ಅವರು. ಓಕೆ, ತನಿಷಾ ಅವ್ರದ್ದು ಇನ್ನೊಂದೇನಂದ್ರೆ ಅವರು ನಿಮ್ಮೂರ್ನವ್ರೆ, ನೀವು ಅವ್ರ ಜೊತೆಗೆ ಬೇಗ ಮಿಂಗಲ್ ಆಗ್ತೀರ ಅಂತ ತಿಳ್ಕೊಂಡ್ವಿ. ಯಾಕಷ್ಟು? ನೋಡಿ, ಊರವರು ತುಂಬಾ ಜನರು ಸಿಗ್ತಾರೆ, ಬಟ್ ಅದೇ ರೀತಿ ನಿಮಗೆ ಕ್ಯಾರೆಕ್ಟರ್ ಬಿಹೇವಿಯರ್ ಸೇಮ್ ಇರೋರು ಸಿಗಲ್ಲ ಯಾರು. ಸೊ ಹಾಗೆ ತನಿಷಾ ಅವ್ರ ಜೊತೆ ಆಗಿದ್ದು ಅದೇ. ನನಗೆ ಅವ್ರ ವೈಬ್ಸ್ ನನ್ಗೆ ಅಷ್ಟು ಮ್ಯಾಚ್ ಆಗಕ್ ಹೋಗಿಲ್ಲ, ಅಂಡ್ ಅವ್ರ ಜೊತೆ ಕಂಫರ್ಟಬಲ್ ಆಗಿರಕ್ ಆಗಿಲ್ಲ ನನಗೆ. ಒಂದೇ ಊರಾದ್ರೂ ಅದು ಊರಿಗೆ ಮಾತ್ರ ಸಮಾಧಾನ ಪಡುತ್ತೆ, ಬಟ್ ಮನುಷ್ಯತ್ವ ಅಂತ ಬಂದಾಗ ಇಬ್ರದ್ದು ಒಂದು ಬೇರೆ ಬೇರೆ ಡಿಫ್ರೆನ್ಶಿಯೇಟ್ ಇತ್ತು. ಓಕೆ, ಯಾವ ಟಾಸ್ಕ್ ನಿಮ್ಗೆ ತುಂಬಾ ಕಷ್ಟ ಅನಿಸ್ತು ಬಿಗ್ ಬಾಸ್ ಅಲ್ಲಿ? ಕಷ್ಟ ಅಂತ ಅನಿಸ್ತು, ಬಟ್ ಅದು ಇಷ್ಟಾನು ಆಯ್ತು ನನಗೆ, ನೀರ್ ಇರ್ಚೋ ಟಾಸ್ಕ್. ಸೊ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು, ಯಾಕಂದ್ರೆ ನಾನು ಮಾಡ್ಲೇಬೇಕಾಗಿದೆ ಟಾಸ್ಕ್ ಅದು ಆ ವಾರ. ಸೊ ನಂಗೆ ಇಷ್ಟಾನು ಆಯ್ತು, ಕಷ್ಟಾನು ಅನಿಸ್ತು. ಓಕೆ, ವಿನಯ್ ಎಲ್ಲೋ ಒಂದು ಆನೆ ಅಂತ ಒಂದು ಪಟ್ಟ ಕಟ್ಕೊಂಡಿದ್ರು. ವಿನಯ್ ಅದೇ ತರ ಇದ್ರ ನಿಮ್ ಪ್ರಕಾರ? ಆನೆ ತರನೇ ಇದ್ರು ಅವರು, ಬಿಕಾಸ್ ಅದು ಅವರಿಗೆ ಒಂದು ಪಟ್ಟ ಕಟ್ಕೊಂಡಿರೋದಕ್ಕಿಂತ ಅದು ಅವ್ರ ಫ್ಯಾನ್ಸ್ ಕೊಟ್ಟಿರೋ ಹೆಸರು ಅದು ಅವರಿಗೆ. ಸೊ ಅದನ್ನ ಉಳ್ಸ್ಕೊಂಡು ಹೋಗ್ತಾ ಇದ್ರು ಅವರು. ಆನೆ ತರನೇ ಆಡ್ತಾ ಇದ್ರು, ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರು ಅವರು. ಅನಿಸ್ತು ಅವ್ರು ಆನೆನೆ. ಓಕೆ, ಬಿಗ್ ಬಾಸ್ ಅಲ್ಲಿ ನೀರ್ ಹಚ್ಚೋದೊಂದ ಈಗ ಹೇಳ್ತಾ ಇದ್ರಿ. ಹೌದು. ಅವಾಗ ಸಂಗೀತ ಮತ್ತೆ ಪ್ರತಾಪ್ ಅವ್ರಿಗೆ ಕಣ್ಣು ಜಾಸ್ತಿ ಆಗತ್ತೆ, ಅಂದ್ರೆ ಕೆಮಿಕಲ್ ಏನ್ ಯೂಸ್ ಮಾಡಿದ್ರಿ ಅಂತ? ಏನು ಇಲ್ಲ, ಅವ್ರು ನಮಗೆ ಡಿಟರ್ಜೆಂಟ್ ಯೂಸ್ ಮಾಡಿದ್ರು, ನಾವು ಸೇಮ್ ಡಿಟರ್ಜೆಂಟ್ ಯೂಸ್ ಮಾಡಿದ್ವಿ. ಅದು ಬಿಟ್ರೆ ಒಂದು ಮೊಟ್ಟೆ ಯೂಸ್ ಮಾಡಿದ್ವಿ. ಸೊ ಮೊಟ್ಟೆ ಕೆಮಿಕಲ್ ಅಲ್ಲ, ಅದು ಕೂದ್ಲಿಗೆಲ್ಲ ಒಳ್ಳೇದೆ ಕಂಡೀಷನರ್. ಅದು ಬಿಟ್ರೆ ಬೇರೆ ಯಾವ ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ನಮ್ಗೆ ಫಸ್ಟ್ ಏನೇ ಟಾಸ್ಕ್ ಬಂದ್ರು ನಮ್ಗೆ ಒಂದು ಬಿಗ್ ಬಾಸ್ ಲೆಟರ್ ಬಂದಾಗ ಮೆನ್ಷನ್ ಆಗಿರುತ್ತೆ ಏನೇನ್ ಯೂಸ್ ಮಾಡ್ಬೇಕು, ಏನೇನ್ ಯೂಸ್ ಮಾಡಬಾರ್ದು ಅಂತ. ಸೊ ಅಷ್ಟು ಕ್ರೂರ ಇದಲ್ಲ ನಾವು. ಸೊ ನಾವು ಯೂಸ್ ಮಾಡಿದ್ದು ಅದು ಡಿಟರ್ಜೆಂಟ್ ಅವರೇ ಫಸ್ಟ್ ಟಾಸ್ಕ್ ಮಾಡಿದಾಗ ಅವರೇ ನಮಗ್ ಹಾಕಿದ್ದು, ಅವ್ರನ್ನೇ ಕಾಪಿ ಮಾಡಿದ್ ನಾವು ಅಷ್ಟೇ, ಬೇರೆ ಏನು ಯೂಸ್ ಮಾಡಿಲ್ಲ. ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಿದಾರೆ ಅಂತ ಅನ್ಸ್ತಾ? ಹೌದು, ಡೆಫಿನೆಟ್ಲಿ ಅನಿಸ್ತು. ಬಿಕಾಸ್ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವೆಲ್ಲ ಕೂತಿದ್ದಾಗ, ಇಲ್ಲಿ ಟಾಸ್ಕ್ ಮಾಡಕ್ ಕೂತಿದ್ದಾಗ ಹಿಂದೆಗಡೆ ಅವರು ಜಗಳದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡೋರು, ಬೇಕು ಬೇಕು ಅಂತ. ಅಲ್ಲೆಲ್ಲೋ ಜಗಳ ಮಾಡ್ಕೊಬಂದು ನನಗೆ ಜೋರಾಗಿ ನೀರ್ ಎಡ್ಸೋದು, ಆ ಜಗಳ ಕೋಪದಲ್ಲಿ, ಅವ್ರ ಕೋಪದಲ್ಲಿ ನನಗೆ ನೀರ್ ಎಡ್ಸೋದು. ಹೌದು, ಎದ್ದೋಗು ಆಗಲ್ಲ, ನಾನು ಕೋಪದಲ್ಲಿ ತನಿಷಾಗೆ ಹೋಗಿಲ್ಲ ಅಂತಂದೆ. ನಾವು ಯೂಶಲಿ ಯಾರು ಈ ವರ್ಷ ಮೇ ಬಿ ಮುಂಚೆ ಗೊತ್ತಿಲ್ಲ, ಈ ಸಲ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಅವರು ಹೋಗಿ ಬನ್ನಿ ಅಂತಾನೆ ನಾವು ಕರಿತಾ ಇದ್ದಿದ್ದು. ಬಟ್ ಟಾಸ್ಕ್ ಅಂತ ಬಂದಾಗ ತನಿಷಾ ಒಂದೊಂದ್ಸಲ ಚೇಂಜ್ ಆಗೋರು. ಸೊ ನನಗೂ ಆ ಕೋಪದಲ್ಲಿ ಹೋಗಿಲ್ಲ ಅಂತ ಅಂದೆ ನಾನು. ಸೊ ಹಾಗೆ ಸರ್ ಟಾಸ್ಕ್ನು ಹಾಗೆ ಇತ್ತು. ಯಾವ ಸತಿ ಬಿಗ್ ಬಾಸ್ ಹೈಪ್ ಆಗಿದೆಯೋ ಗೊತ್ತಿಲ್ಲ, ಸೀಸನ್ 10 ತುಂಬಾ ಹೈಪ್ ಆಗಿದೆ. ಯಾಕಂದ್ರೆ ತುಂಬಾ ಕಾಂಟ್ರವರ್ಸೀಸ್ಗಳಿದೆ. ವಿನಯ್ ಚೆನ್ನಾಗಿ ಆಡ್ತಿದ್ದಾರೆ, ಡ್ರೋನ್ ಪ್ರತಾಪ್ ಅವ್ರು ಇದ್ದಾರೆ. ನಿಮ್ಗೆ ಯಾರ ಜೊತೆಗೆ ಜಾಸ್ತಿ ಮಿಂಗಲ್ ಆಗಿದ್ದು ಅನ್ಸ್ತು ಬಿಗ್ ಬಾಸ್? ನನಗೆ ಜಾಸ್ತಿ ಮಿಂಗಲ್ ಆಗಿದ್ದು ಅಂತ ಅನ್ಸಿದ್ದು ವಿನಯ್, ನಮ್ರತಾ, ಮೈಕಲ್ ಅಂಡ್ ಸ್ನೇಹಿತ್ ಅವ್ರ ಜೊತೆ. ಸೊ ನಮ್ ವೈಬ್ಸ್ ಎಲ್ಲ ತುಂಬಾ ಬೇಗ ಕಂಫರ್ಟಬಲ್ ಆಗಿತ್ತು. ಅಂಡ್ ಫ್ರೀ ಟೈಮ್ ಇದ್ದಾಗ ನಾವು ಮಾತಾಡೋದು ಫ್ಯಾಮಿಲಿಗಳ ಬಗ್ಗೆ, ಅಂಡ್ ಅದೊಂಥರ ವೈಬ್ ಮ್ಯಾಚ್ ಆಗೋಯ್ತು ನಮ್ದೆಲ್ಲ. ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಟಾಸ್ಕ್ಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ, ನಮ್ ಬಗ್ಗೆ ಮಾತಾಡ್ತಿದ್ವಿ. ನಾವು ಆಚೆ ಹೇಗಿದ್ವಿ, ನಮ್ ಲೈಫ್ ಸ್ಟೈಲ್ ಹೇಗಿತ್ತು ಆಚೆ. ಸೊ ಅದೆಲ್ಲ ನೋಡಿದಾಗ ನಮ್ದೆಲ್ಲದು ನಮ್ಮ 5 ಜನದ್ದು ಸೇಮ್ ಅಂತ ಅನಿಸ್ತು, ಒಂಥರ ಲೈಫ್ ಸ್ಟೈಲ್ಗಳು. ಸೊ ಅದಕ್ಕೆ ತುಂಬಾ ಬೇಗ ಕಂಫರ್ಟಬಲ್ ಆದ್ವಿ ನಾವೆಲ್ಲ. ಇನ್ನೊಂದು ಟಾಸ್ಕ್ ಗಂಧರ್ವರು ಮತ್ತು ರಾಕ್ಷಸರಲ್ಲಿ ಯಾಕಷ್ಟು ರೂಢ ಆದ್ರೆ ಎಲ್ಲರೂ ಅಂತ? ಫಸ್ಟ್ ನಾವು ಗಂಧರ್ವರಾಗಿದ್ದು, ಅವ್ರು ರಾಕ್ಷಸರಾಗಿದ್ದು, ಅವ್ರ ಟೀಮು, ಸಂಗೀತ ಅವ್ರ ಟೀಮು. ಅಂಡ್ ಅವ್ರು ಹೇಳಿದ ಮಾತು ಎಲ್ಲ ಕೇಳಿದ್ವಿ ನಾವು. ಸೊ ಮೈಟ್ ಬಿ ಅವರಿಗೆ ಏನೋ ಭಯ ಆಯ್ತು ಅನ್ಸುತ್ತೆ. ಅದು ಉಲ್ಟಾ ಆದಾಗ, ಯಾವಾಗ ನಾವು ರಾಕ್ಷಸ ಆಗ್ತೀವಿ, ಯಾವಾಗ ಅವ್ರ ಗಂಧರ್ವರಾಗ್ತಾರೆ, ಅವಾಗ ಮೈಟ್ ಬಿ ಅವ್ರಿಗೆ ಭಯ ಆಯ್ತು ಅನ್ಸುತ್ತೆ. ನಾವ್ ಯಾಕೆ ಇಷ್ಟೊಂದು ಎಲ್ಲ ಕೇಳ್ತಾ ಇದ್ವಿ ಅಂದಾಗ, ಲೈಕ್ ನಮಗೆ ರಾಕ್ಷಸರು ಅಂತ ಬಂದಾಗ ಅವ್ರ ಮೇಲೆ ಏನಾದ್ರು ಟಾರ್ಗೆಟ್ ಮಾಡ್ತೀವಾ, ಇಲ್ಲ ಬೇರೆ ತರ ಏನಾದ್ರು ನಡ್ಕೊಂತೀವ ಅಂತ ಅವ್ರಿಗೆ ಆತರ ಭಯ ಇದ್ದಿದ್ದರಿಂದ ಸಂಗೀತ ಅವ್ರ ಎಲ್ಲಾರ್ಗು ಹೇಳ್ಕೊಟ್ಟಿದ್ದು, ಆ ದಿನ ನೀವೇನು ಮಾಡ್ಬೇಡಿ, ಏನ್ ಕೆಲ್ಸಾನು ಮಾಡ್ಬೇಡಿ, ರಾಕ್ಷಸರು ಹೇಳಿದ್ ಏನು ಮಾಡ್ಬೇಡಿ ಅಂತ. ಅದು ಆಕ್ಚುಲಿ ಪ್ರವೋಕಿಂಗ್ ಆಗಿತ್ತು ನಮಗೆ, ಬಿಕಾಸ್ ಅವ್ರು ಹೇಳಿದ್ದು ಎಲ್ಲ ನಾವು ಮಾಡಿದೀವಿ, ಅಂಡ್ ನಾವ್ ಹೇಳಿದ್ದು ಎಲ್ಲ ಅವ್ರು ಮಾಡ್ಬೋದಾಗಿತ್ತು.
ನಾವೇನಿಲ್ಲ ಕ್ರಿಯೇಟಿವ್ ಆಗಿ ಒಬ್ರೊಬ್ರನ್ನ ಇಟ್ಕೊಂಡು ಒಬ್ರೊಬ್ರ ಡ್ಯಾನ್ಸು ಬೆಲಿ ಡ್ಯಾನ್ಸು ಆ ತರ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೋಗಿದ್ದು. ಅವ್ರ ತರ ಡಸ್ಟ್ಬಿನ್ ಎಲ್ಲ ಎಸ್ದು ಪರ್ಸನಲ್ ಐಟಮ್ಸ್ ಎಲ್ಲ ಎಸ್ದು ಅದಕ್ಕೆಲ್ಲ ಹೋಗೇ ಇಲ್ಲ ನಾವು. ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೋದಾಗ ಸಂಗೀತ ಅವ್ರು ಹೇಳ್ಕೊಟ್ಟಿದ್ದು ಎಲ್ಲಾರ್ಗು ಈ ತರ ಮಾಡ್ಬೇಡಿ ಅಂತ. ಅದು ನಮ್ಮವ್ರಿಗೆ ಪ್ರವೋಕ್ ಆಯ್ತು ಸ್ವಲ್ಪ. ಅದ್ರಿಂದ ಎಲ್ಲ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಜಗಳ. ನಿಮ್ಮ ಪ್ರಕಾರ ಸಂಗೀತ ಇಂಡಿವಿಜುವಲ್ ಆಡ್ತಿದ್ರ ಅಥವಾ ಬೇರೆಯವ್ರ ಜೊತೆಗೆ ಇಟ್ಕೊಂಡು ಆಟ ಆಡ್ತಾ ಇದ್ರ? ಸಂಗೀತ ಇಂಡಿವಿಜುವಲ್ ಆಗಿ ಆಡ್ತಿರೋದು. ಅವ್ರ ಗೇಮ್ ಎಲ್ಲ ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ. ಬಟ್ ಐ ಗೆಸ್ ಅವ್ರಿಗೆ ಹೆಸರು ಮತ್ತೆ ಜಗಳ ಅಂತ ಬಂದಾಗ ವಿನಯ್ ಮತ್ತೆ ಕಾರ್ತಿಕ್ ಇರ್ಲೇಬೇಕು ಅವ್ರಿಗೆ. ಬಿಕಾಸ್ ಐ ಗೆಸ್ ವಿನಯ್ ಮತ್ತೆ ಅವ್ರ ಜಗಳ ಇಂದಾನೆ ಅವ್ರು ಜಾಸ್ತಿ ಕಾಣಿಸ್ಕೊಂಡಿದ್ದು ಅಂತ ಅನ್ಸುತ್ತೆ. ವಿನಯ್ ಜೊತೆ ಜಗಳ ಆಡ್ತಿರ್ಲಿಲ್ಲ, ಇಲ್ಲ ಕಾರ್ತಿಕ್ ಅವ್ರ ಜೊತೆ ಕ್ಲೋಸ್ ಆಗ್ತಿರ್ಲಿಲ್ಲ ಅಂದ್ರೆ ಸಂಗೀತ ಅವ್ರು ಕಾಣಿಸ್ಕೊಂತಾ ಇರ್ಲಿಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ತಗೊಳಕ್ ಹೋದ್ರೆ ಮೇನ್ ಹೆಸರುಗಳು ಬರೋದು ವಿನಯ್, ಕಾರ್ತಿಕ್, ಸಂಗೀತ ಅಂತ. ಹೌದು. ಸಂಗೀತ ಮತ್ತೆ ಕಾರ್ತಿಕ್ ಇಬ್ರು ಜಗಳ ಆಡ್ತಿದ್ದಾರೆ. ಅಂದ್ರೆ ತನಿಷಾ ಇಂದಾನೆ ಜಗಳ ಆಗ್ತಿರೋದು, ಏನು ಅದು ಕಾರಣ? ಅದು ನಮಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಿಕಾಸ್ ನಾವೆಲ್ಲ ಒಂದ್ ಸೈಡ್ ಇಡ್ತಿದ್ರೆ ಅವ್ರು 3 ಜನರು ಒಂದ್ ಸೈಡ್ ಇರ್ತಾ ಇದ್ರು ಯಾವಾಗ್ಲೂ. ಅಂಡ್ ತನಿಷಾ ಬಂದು ಕಾರ್ತಿಕ್ ನ ಬೆಸ್ಟ್ ಫ್ರೆಂಡ್ ಅಂತಿರೋರು. ಬಟ್ ಅವ್ರ ಪರ್ಸನಲ್ ಆಗಿ ಏನ್ ಮಾತಾಡ್ಕೊಂತಾ ಇದ್ರು, ಏಂತಕ್ಕೆ ಅವ್ರಿಬ್ರು ಮಧ್ಯ ಮನಸ್ತಾಪ, ಅವ್ರ 3 ಜನಗಳ ಮಧ್ಯ ಮನಸ್ತಾಪ, ಅದೆಲ್ಲ ನನಗೆ ಐಡಿಯಾನೇ ಇರ್ಲಿಲ್ಲ. ಯಾವ್ದು ನಮ್ಗೆ ಯಾರಿಗೂ ಐಡಿಯಾ ಇಲ್ಲ. ಅದು ಅವರಿಬ್ರು ಲವ್ ಬರ್ಡ್ಸ್ ಕಾರ್ತಿಕ್ ಮತ್ತೆ ಸಂಗೀತ? ಇಲ್ಲ, ಖಂಡಿತ ಇಲ್ಲ. ಲವ್ ಬರ್ಡ್ಸ್ ಅಂತ ಯಾವಾಗ ಆಗಿದ್ದು ಅಂತಂದ್ರೆ ಯಾವಾಗ ಸುದೀಪ್ ಸರ್ 50ನೇ ಇದ್ರಲ್ಲಿ ವಿಟಿ ತೋರ್ಸಿದ್ರು ಅವ್ರದ್ದು ಹೇಗ್ ಕಾಣಿಸ್ತಿದಾರೆ ಅಂತ ಅವ್ರಿಗೆ ಒಂದು ಐಡಿಯಾ ಬಂದ್ಬಿಡ್ತು. ಜನರು ಅವ್ರಿಬ್ರು ಇದನ್ನ ಕ್ಯೂಟ್ ಕಪಲ್ ತರ ಅನ್ನಿಸ್ತಿದೆ ಅಂತ. ಆ ದಿನಾನು ಅವ್ರು ಜಗಳ ಆಡಿದ್ರು. ಯಾವಾಗ ವಿಡಿಯೋ ನೋಡಿದ್ರು ಅವಾಗ ಇವ್ರಿಗೆ ಗೇಮ್ ಪ್ಲಾನ್ ಚೇಂಜ್ ಆಯ್ತು. ಆ ವಿಡಿಯೋ ನೋಡಿ ಒಂದ್ 5 ನಿಮಿಷನೂ ಆಗಿಲ್ಲ, ರೂಮ್ಗೆ ಹೋಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು ಅವ್ರಿಬ್ರು ಕ್ಯಾಮ್ರಾಗೋಸ್ಕರ ಅಂತ ಅನ್ಸುತ್ತೆ ನಮ್ಗೆ. ಇನ್ನೊಂದು ನಿಮ್ಗೇನು ಪಾಸಿಟಿವ್ ವೇವ್ ಅಂದ್ರೆ ನಿಮ್ಗೆ ಒಂದು 3 ವೀಕ್ಸ್ ಟೈಮ್ ಇರೋದ್ರಿಂದ ಹೊರಗಡೆ ಆಗಿದ್ದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಹೌದು. ನೀವು ಹೊರಗಡೆ ಆಗಿದ್ನ ಅದನ್ನ ವಿನಯ್ ಸರ್ ಹತ್ರ ಹೇಳ್ಕೊಂಡಾಗ ಆ ಒಳಗಡೆ ಪರ್ಸನಲ್ ಫೀಲಿಂಗ್ ಹೇಗಿತ್ತು ಅಂತ? ಆಕ್ಚುಲಿ ನನಗೆ ಹೋಗೋಕ್ಕಿಂತ ಮುಂಚೆ ನನಗೆ ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಇದನ್ನ ಹೇಳ್ಬಾರ್ದು ಇದನ್ನ ಹೇಳ್ಬೇಕು ಅಂತ. ಬಟ್ 10 ಪೇಜ್ ಅಗ್ರಿಮೆಂಟ್ ಇರುತ್ತೆ, ಅದ್ರಲ್ಲಿ ಎಲ್ಲ ಓದಕ್ಕಾಗಲ್ಲ. ಬಟ್ ಮನೆ ರೂಲ್ಸ್ ಮಾತ್ರ ಓದ್ಕೊಂಡು ಹೋಗಿದ್ವಿ. ಬಟ್ ಅದ್ರಲ್ಲೂ ನನಗೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಯಾಕಂದ್ರೆ ಅವಾಗ ತಾನೇ ಮನೆ ಒಳಗೋಗಿದ್ದು ಅಂಡ್ ಆಚೆಗಡೆದು ಇನ್ಫಾರ್ಮೇಶನ್ಸ್ ಇಲ್ಲ ತಲೆನಲ್ಲೇ ಇರುತ್ತೆ, ಅದು ಹೋಗಿರಲ್ಲ ನಮ್ಗೆ. ಅಂಡ್ ಮಾತಾಡ್ತಾ ಬಂದ್ಬಿಡುತ್ತೆ ಒಂದೊಂದ್ಸಲ ಹೇಳಕ್ಕಾಗಲ್ಲ. ಬಿಕಾಸ್ ಅವಾಗ ತಾನೇ ಆಚೆಯಿಂದ ಹೋಗಿರೋದು. ಅದು ಬಿಟ್ಟುನು ಒಳಗಿರೋರ್ಗು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆಚೆಯಿಂದ ಯಾರೋ ಬಂದಿದ್ದಾರೆ, ಕೇಳ್ಕೊಳ್ಳೋಣ, ನಾವ್ ಹೇಗ್ ಕಾಣಿಸ್ತಾ ಇದೀವಿ ಆಚೆ, ನಾವ್ ಹೇಗೆ ಪೋರ್ಟ್ರೇಟ್ ಆಗ್ತಾ ಇದೀವಿ ಆಚೆ, ಆತರ ಅಂತ. ಸೊ ಸ್ನೇಹಿತ ಅವ್ರು ನನಗೆ ಫೋರ್ಸ್ ಮಾಡಿ ಕೇಳಿದಾಗ ನನಗೆ ಆ ಡೌಟ್ ಇತ್ತು, ಹೇಳ್ಬೋದಾ, ಯಾವ ವಿಷಯ ಹೇಳ್ಬಾರ್ದು, ಯಾವ ವಿಷಯ ಹೇಳ್ಬಹುದು ಅಂತ. ವಿನಯ್ ಅವ್ರ ಫ್ಯಾಮಿಲಿ ಅಂತ ಬಂದಾಗ ನಾನು ಅನ್ಕೊಂಡೆ ಫ್ಯಾಮಿಲಿ ಬಗ್ಗೆ ಅಲ್ವಾ, ಮೈಟ್ ಬಿ ಆತರ ಏನು ಆಗಲ್ಲ ಅನ್ಸುತ್ತೆ ಹೇಳೋದು ಅಂತ ಅನ್ಕೊಂಡೆ ನಾನು. ಸೊ ಅನ್ಕೊಂಡೆ, ಹಂಗೆ ಹೇಳ್ಬಿಟ್ಟೆ ನಾನು ಅದನ್ನ. ವರ್ತೂರ್ ಅವರು ಮತ್ತೆ ಡ್ರೋನ್ ಪ್ರತಾಪ್ ಇನ್ಸಿಡೆಂಟ್ ನಿಮ್ಗೆ ಗೊತ್ತೇ ಇದೆ. ನಿಮ್ಗೆ ಆಸ್ ಅ ಪರ್ಸನಲ್ ಆಗಿ ಅವ್ರ ಜೊತೆಗೆ ಆಡ್ಬೇಕಾದ್ರೆ ಹೇಗೆ ಅನಿಸ್ತು? ವರ್ತೂರ್ ಅವರು ತುಂಬಾ ಆಕ್ಚುಲಿ ಮುದ್ದ ಮನಸ್ಸು, ಒಂದು ಮಗು ತರಾನೇ ಅವರು. ಸೊ ಪಾಪ ಯಾವಾಗ್ಲೂ ಎಲ್ಲ ಅಕ್ಕ 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 ಅನ್ಕೊಂಡೇ ಇರ್ತಾರೆ. ಟಾಸ್ಕ್ ಅಂತ ಬಂದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಸಮ್ ಟೈಮ್ಸ್ ಹೇಳ್ಬೇಕು ಅಂದ್ರೆ ರೀಸನ್ ಏನು ಇಲ್ಲ ನಾಮಿನೇಟ್ ಮಾಡಕ್ಕೆ ಅಂದಾಗ ತುಕಾಲಿ ಅವ್ರ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ ಒಂದೊಂದ್ಸಲ. ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಅವ್ರ ಸ್ಟ್ಯಾಂಡ್ ಅವ್ರು ತಗೊಂತಾರೆ. ಸೊ ಅದು ಬಿಟ್ಟರೆ ಪ್ರತಾಪ್ ತುಂಬಾ ಸೈಲೆಂಟ್ ಆಗಿದ್ರು, ಸೈಲೆಂಟ್ ಆಗಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಸೋತಾಗ ಒಬ್ರೇ ಆಗ್ಬಿಡೋದು, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಬ್ರೇ ಕುತ್ಕೊಂಡ್ಬಿಡೋದು, ಇಲ್ಲ ಬಾತ್ರೂಮ್ ಹತ್ರ ಒಬ್ರೇ ಕುತ್ಕೊಂಡ್ಬಿಡೋದು, ಆತರ ಇರ್ತಾ ಇತ್ತು. ಬಟ್ ಯಾವಾಗ ಹಾಸ್ಪಿಟಲ್ ಇಂದ ಬಂದ್ರು ಇಬ್ರು, ಸಂಗೀತ ಮತ್ತೆ ಪ್ರತಾಪ್, ಅವಾಗ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತು ನಮಗೆ. ಬಿಕಾಸ್ ನಾವು ನೋಡಿದ ಪ್ರತಾಪೇ ಬೇರೆ ತರ ಅಂಡ್ ಆಚೆ ಹೋಗಿ ಒಳಗ್ ಬಂದಿದ್ ಪ್ರತಾಪೇ ಬೇರೆ ತರ. ಏನ್ ಚೇಂಜಸ್ ಕಂಡಿದ್ದು ಅಂತ ಅಂದ್ರೆ ಸಂಗೀತ ಜೊತೆ ಇದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಅನಿಸ್ತು ನಮಗೆ. ಅಂಡ್ ಜಾಸ್ತಿ ಮಾತಾಡದೆ ಇದ್ದವರು ಹೈಪರ್ ಆಕ್ಟಿವ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ರು. ಅಂಡ್ ಕಿಚನ್ ಅಲ್ಲೆಲ್ಲ ಓಡಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅವರೇ ಹೇಳಿದ್ರು, ನಾನು ಇಷ್ಟು ದಿನ ಯಾರು ಆಕ್ಟಿವ್ ಇಲ್ಲ ಅಂತ ಹೇಳ್ತಾ ಇದ್ರಿ, ಅಂಡ್ ಇವಾಗ ಆಕ್ಟಿವ್ ಆದ್ರೂ ನಿಮಗ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಖಂಡಿತ ನಮಗೆ ಅದೊಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಬಿಕಾಸ್ ಆಚೆಗಡೆ ಹೋಗಿ ಬಂದಿದ ತಕ್ಷಣ ಏಂತಕ್ಕೆ ಈ ಚೇಂಜಸ್ ಅಂತ ನಮಗೂ ಅನ್ಸುತ್ತೆ. ಅದು ನೀವು ಪರ್ಸನಲ್ ಆಗಿ ಕೇಳಿದ್ರ ಕಣ್ಣಿಗೆ ಏನಾಯ್ತಂತ? ಯಾಕಂದ್ರೆ 50 ಸ್ಪೆಕ್ಸ್ ಹಾಕೊಂಡ್ ಬಂದಾಗ ಕಾರ್ತಿಕ್ ಮತ್ತೆ ಸಂಗೀತ, ನೀವು ಪರ್ಸನಲ್ ಆಗಿ ಕೇಳಿದ್ರ ಕಣ್ಣಿಗೆ ಏನಾಯ್ತು ಅಂತ? ಹೌದು, ಬಿಕಾಸ್
ಫಸ್ಟ್ ಡೇ ಅವ್ರು ಹಾಸ್ಪಿಟ್ಲಿಗೆ ಹೋದಾಗ ನಾವು ಅನ್ಕೊಂಡ್ವಿ ಮೈಟ್ ಬಿ ಬಂದ್ಬಿಡ್ಬೋದು ನಾಳೆ ನಾಡಿದ್ರಲ್ಲಿ ಅಂತ. ಬಟ್ 4 ದಿನ 5 ದಿನ ಆದಾಗ ನಮಗೂ ಬೇಜಾರಾಯ್ತು. ಏನು ಅಷ್ಟು ಇದಾಗೇನಾದ್ರು ಮಾಡಿದ್ವಾ, ಅವ್ರು ಮಾಡಿದ್ದೆ ನಾವು ಮಾಡಿದ್ದು. ಅಂಡ್ ನೀನ್ ನೋಡಿದ್ರೆ ಎಲ್ಲರೂ ಅದನ್ನ ಹೇಳ್ತಾರೆ, ನೀನ್ ನೋಡಿದ್ರೆ ಇನ್ನ ಚೆನ್ನಾಗೇ ಇದೆಯಾ, ನಿನಗೆ ಇನ್ನ ಸರ್ಫ್ ಹಾಕಿದ್ರು, ಪೌಡರ್ಸ್ ಹಾಕಿದ್ರು, ಮೆಣಸಿನ್ಕಾಯಿ ಪೌಡರ್ ಎಲ್ಲ ಹಾಕಿದ್ರು ನನಗೆ. ಸೊ ಆದ್ರೂ ನಿನಗೇನು ಆಗಿಲ್ಲ, ನೀನು ಆತರ ಮೈಟ್ ಬಿ ಡ್ರಾಮಾ ಮಾಡಿ ಕಿರ್ಚ್ಬೋದಾಗಿತ್ತು, ಅವಾಗ್ಲೇ ನೀನು ಕಾಣಿಸ್ಕೊಂತಿದ್ದೆ ಅಂತ ತುಂಬಾ ಜನರು ಹೇಳಿದ್ರು ನನಗೆ. ನನಗೆ ಟಾಸ್ಕ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಇದ್ದಿದ್ದು ಆ ಟೈಮಲ್ಲಿ. ಸಂಗೀತ ಅವ್ರಿಗೆ ನಾನು ಬಂದಿದ ತಕ್ಷಣ ನಾನು ಅವ್ರಿಗೆ ಸಾರಿ ಕೇಳಿದೆ, ಸಾರಿ ಈ ಥರ ಆಗಿರೋದಕ್ಕೆ. ಪ್ರತಾಪ್ ಅವ್ರಿಗೂ ಕೇಳಿದೆ, ಬಟ್ ಪ್ರತಾಪ್ ಅವ್ರಿಗೆ ನೀರು ನಾನು ಎಸ್ದಿಲ್ಲ ಅಷ್ಟು. ಸೊ ಪ್ರತಾಪ್ ಅವ್ರದ್ದು ಗೊತ್ತಿಲ್ಲ ಅದು ಹೇಗೆ ಆಗಿದೆ ಅಂತ ಕಣ್ಣು. ಬಟ್ ಸಂಗೀತ ಅವ್ರದ್ದು ಸ್ವಲ್ಪ ಅದೇ ವಿಷನ್ ಹತ್ರದ್ದು ದೂರದೆಲ್ಲ ಕಾಣಿಸ್ತಾ ಇರ್ಲಿಲ್ಲ ಅಂತೆ, ಮತ್ತೆ ಸಮ್ಟೈಮ್ಸ್ ಡಬಲ್ ವಿಷನ್ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಬಟ್ ಸಂಗೀತ ಅವರು ಅಷ್ಟೇ, ಆಚೆಯಿಂದ ಬಂದು ಒಳಗ್ ಬಂದಿದ ತಕ್ಷಣ ಅವ್ರದೊಂದು ಮಾತೆ ಬೇರೆ ತರ ಇದ್ದಿದ್ದು ಅವ್ರದ್ದು. ಮ್ಯಾಮ್, ಲಕ್ಸುರಿ ವೆಜೆಂಟ್ ಅಂತ ಬಂದಾಗ ವಿನಯ್ ಸರ್ ನೀವಿಬ್ರೆ ಬಾಯ್ಲ್ಡ್ ರೈಸ್ ತಿಂತಿದ್ದು. ಹೌದು, ಆ ಲಕ್ಸುರಿ ಬಾಯ್ಲ್ಡ್ ರೈಸ್ ಅಲ್ಲ, ಬ್ರೌನ್ ರೈಸ್. ಹೌದು, ಆ ಬ್ರೌನ್ ರೈಸ್ ಅಂದ್ರೆ ನೀವಿಬ್ರೇನ ತಿನ್ನೋದು ಮನೇಲಿ? ಇಲ್ಲ, ನಮ್ಗಿಬ್ರಿಗೆ ಬೇಕು ಅಂತ ಇಲ್ಲ, ನಾವು ವೈಟ್ ರೈಸು ತಿಂತಾ ಇದ್ವಿ. ಆ ತರ ಫೆಸಿಲಿಟಿ ಇಲ್ಲ ಅಲ್ಲಿ ಬ್ರೌನ್ ರೈಸು ಅಂತೆಲ್ಲ ಬಂದಾಗ. ವೀಕ್ ಪೂರ ಅಂತ ಬಂದಾಗ ಎಂಡ್ ಅಲ್ಲಿ ನಮ್ಗೆ ಅನ್ನನೂ ಇರ್ತಾ ಇರ್ಲಿಲ್ಲ ಅಂಡ್ ಗೋಧಿನೂ ಇರ್ತಾ ಇರ್ಲಿಲ್ಲ. ಸೊ ಲಕ್ಸುರಿ ಅಂತ ಬಂದಾಗ ಎಲ್ಲರಿಗೂ ಆಗ್ಬರ್ತಿದ್ದು ಅನ್ನ, ಅಂಡ್ ಲಕ್ಸುರಿನಲ್ಲಿ ಇರ್ತಾ ಇದ್ದಿದ್ದೆ ಬ್ರೌನ್ ರೈಸ್. ವೈಟ್ ರೈಸ್ ಇರ್ತಿರ್ಲಿಲ್ಲ, ಬಿಕಾಸ್ ವೈಟ್ ರೈಸ್ ಲಕ್ಸುರಿನಲ್ಲಿ ಬರಲ್ಲ. ಸೊ ನಾವು ಮನೆಯವ್ರನ್ನ ಎಲ್ಲಾರನು ಯೋಚನೆ ಮಾಡಿ ನಾವು ತಗೊಂಡಿದ್ದು. ಅದು ಬರೀ ನಮ್ಮಿಬ್ರಿಗೆ ಅಂತ ಅಲ್ಲ, ಡೆಫಿನೆಟ್ಲಿ ಅದು ಅಷ್ಟು 20 kg ಏನೋ ನಾವು ಇದ್ ಮಾಡಿದ್ದು. ನಾವಿಬ್ರೇ ತಿನ್ನಕ್ಕಾಗಲ್ಲ, ಅದು ಎಲ್ಲಾರ್ಗು ಅಂತಾನೆ ನಾವು ಮಾಡಿದ್ವಿ. ಬಿಕಾಸ್ ಎಲ್ಲರೂ ಅನ್ನ ತಿಂತಾರೆ, ಎಲ್ಲರೂ ಚಪಾತಿ ತಿಂತಾರೆ. ಬಟ್ ಒಪ್ಕೊಬೇಕಾರೆ ಮಾತ್ರ ಎಲ್ಲರೂ ಹ್ಞೂ ಅಂತ ಒಪ್ಕೊಂಡ್ರು, ಹೌದು ರೈಸ್ ಇಲ್ಲ ಮನೆಗೆ ರೈಸ್ ಬೇಕು ಅಂತ. ಬಟ್ ಅಲ್ಲಿ ನಾಮಿನೇಷನ್ ಅಂತ ಬಂದಾಗ ಯಾವಾಗ ಕಳ್ಕೊಂತಾ ಇದ್ವಿ ಅವಾಗ ಬ್ಲೇಮ್ ಇನ್ನೊಬ್ರ ಮೇಲೆ ಆಗ್ತಾ ಇತ್ತು. ಇಲ್ಲ ನಿಮಗ್ ಬೇಕಿತ್ತು ಅಂತ. ಯಾಕೆ ಅವ್ರು ಬಂದಾಗ ಅವ್ರಿಗೆ ಊಟ ಸಿಗ್ತಿರ್ಲಿಲ್ವಾ, ಅದೇ ಊಟ ತಾನೇ ಅವರು ತಿಂತಾ ಇದ್ದಿದ್ದು. ಅಮ್ಮ, ನಮ್ರತಾ ಅವ್ರನ್ನ ವಿನಯ್ ಅವ್ರ ಚಮಚ ಅಂತಾರೆ, ಅದನ್ನ ನೀವ್ ಏನಂತ ಹೇಳ್ತೀರ? ನಾನು ಆಚೆ ಕಡೆಯಿಂದ ಎಪಿಸೋಡ್ಸ್ ನೋಡ್ಕೊಂಡು ಹೋದಾಗ್ಲೂ ನನ್ಗೆ ಯಾವತ್ತೂ ಅನ್ಸಿಲ್ಲ ಚಮಚ ಗಿಮ್ಚ ಅಂತ. ಏಂತಕ್ಕೆ ಅಂತಾರೆ ಅಂತ ಗೊತ್ತಿಲ್ಲ. ನಾನು ಒಳಗೆ ಹೋದಾಗ್ಲೂ ನಾನು ನಮ್ರತಾ ಅವ್ರಿಗೆ ಹೇಳಿದ್ದು ಒಂದೇ ವಿಷಯ, ನೀವು ವಿನಯ್ ಅವ್ರ ಶಾಡೋ ಇಂದ ಸ್ವಲ್ಪ ಆಚೆ ಬಂದು ಆಡಿದ್ರೆ, ಅವ್ರ ಟೀಮಿಂದ ಆಚೆ ಬಂದು ಆಡಿ, ಅವಾಗ ನಿಮ್ ಇಂಡಿವಿಜುವಲ್ ಗೇಮ್ ಗೊತ್ತಾಗುತ್ತೆ, ನಿಮ್ ಇಂಡಿವಿಜುವಲ್ ಸ್ಟ್ರಾಂಗ್ ಎಷ್ಟಿದ್ದೀರಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ ನೆಕ್ಸ್ಟ್ ಡೇನೆ ಅವರು ಆ ಟೀಮಿಂದ ಬಂದು ಆಚೆ ಬಂದು ಆಡಿ, ತನಿಷಾ ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ರು, ಅವ್ರ ಜಾಗದಲ್ಲಿ ನಿಂತು ಇವ್ರು ಕ್ಯಾಪ್ಟನ್ಸಿ ಗಂಟ ಬಂದ್ರು, ಕ್ಯಾಪ್ಟನ್ಸಿ ಟಾಸ್ಕ್ ಗಂಟ ಎಲ್ಲ ಮುಗಿಸಿ ಆಡಿ ಒಬ್ರೆ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಸಿಂಗಲ್ ಆಗು ನಾನು ಆಡ್ಬೋದು ಅಂತ. ಬಟ್ ಅವ್ರು ತುಂಬಾ ಒಳ್ಳೆ ಫ್ರೆಂಡ್ಸು ವಿನಯ್ ಮತ್ತೆ ನಮ್ರತಾ ಅವರು. ಅದಕ್ಕೆ ನೀವು ಜನರು ಚಮಚಾಗಿರಿ ಅಂತೆಲ್ಲ ಹೆಸರು ಕೊಟ್ರೆ ಅದು ಅವ್ರ ಇಷ್ಟ. ಅದು ಓಕೆ. ಇನ್ನೊಂದು ಏನ್ ಕೇಳ್ಬೇಕಂದ್ರೆ, ವರ್ತೂರ್ ಅವ್ರದ್ದು ಹೊರಗಡೆ ಇಶ್ಯೂ ಗೊತ್ತಿತ್ತು. ಫಾರ್ ಎಕ್ಸಾಂಪಲ್ ಹುಲಿಯೂರು ಪ್ಲಸ್ ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ನೀವೇನಾದ್ರು ಪರ್ಸನಲ್ ಆಗಿ ಏನಾದ್ರು ಕೇಳಿದ್ರ ಆ ತರದ ಬಗ್ಗೆ, ಏನಾದ್ರು ವರ್ತೂರ್ ಬಗ್ಗೆ? ಇಲ್ಲ, ಬಿಕಾಸ್ ಆಚೆಗಡೆನೂ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಅವ್ರದ್ದು ಇನ್ಫಾರ್ಮೇಶನ್ಸ್. ಅಂಡ್ ಒಳಗಡೆ ಡೆಫಿನೆಟ್ಲಿ ಆಚೆಗಡೆದು ನಾವು ಮಾತಾಡಂಗಿರ್ಲಿಲ್ಲ. ಸೊ ಅದು ಯಾವ್ದು ಒಂದ್ ಚೂರು ವಿಷಯನೂ ಮಾತಾಡಂಗಿರ್ಲಿಲ್ಲ. ಅದು ವಿನಯ್ ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಭೇಟಿ ಮಾಡಿದೆ ಅಂತ ಒಂದು ಕೇಳ್ಪಟ್ಟೆ. ಭೇಟಿ ಮಾಡಿಲ್ಲ, ಫೋನ್ ನಲ್ಲಿ ಮಾತಾಡಿದೆ ನಾನು. ಹೌದು, ನಿಮ್ಮನ್ನ ತಂಗಿ ಅಂತ ಹೇಳ್ತೀನಿ. ಹೌದು, ಯಾಕೆ ಅಂದ್ರೆ ವಿನಯ್ ಅವ್ರು ಪದೇ ಹೇಳ್ತಾ ಇರೋರು, ನೀನು ಹಾಕೊಳ್ಳೋ ಕೂದ್ಲು ಸ್ಟೈಲು ಮತ್ತೆ ಬಟ್ಟೆ ಸ್ಟೈಲ್ ಎಲ್ಲ ಅಕ್ಷು ತರನೇ ಇರ್ತಾ ಇದೆ, ಅಕ್ಷುನ್ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ. ಕೆಲವು ಸಲ ಹತ್ತಿದ್ದು ಇದೆ ಅವರು. ಸೊ ಇದನ್ನೆಲ್ಲ ಯಾರು ನೋಡಲ್ಲ, ಅವರು ಬರೀ ಅವ್ರ ಕೋಪ ಮಾತ್ರ ನೋಡ್ತಾರೆ. ಅದಕ್ಕೆ ನಾನು ಹೇಳಿದ್ 24 ಗಂಟೆ ಒಬ್ರ ಜೊತೆ ಇದ್ದು ಬೆರ್ತಾಗ ಅವ್ರು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ತುಂಬಾ ಸಲ ಎಮೋಷನಲ್ ಆಗಿ ಹತ್ತಿದ್ದು ಇದೆ. ಒಂದೊಂದ್ ಸಾಂಗ್ ಹಾಕಿದಾಗ್ಲೂ ಅಷ್ಟೇ, ಜಿಂಕೆ ಮರಿನಾ ಅಂತ ಒಂದ್ ಸಾಂಗ್ ಹಾಕಿದ್ರು, ಅವಾಗ ಅವ್ರದೊಂದು ಬ್ಯಾಕ್ ಸ್ಟೋರಿನೂ ಬರುತ್ತೆ. ನನ್ನ ಹೆಂಡತಿಗೆ ಫೇವ್ರೇಟ್ ಸಾಂಗು, ನಾನು ಅವಾಗ ಆಡಿದ್ದೆ, ಆ ತರ ಎಲ್ಲ ಬರುತ್ತೆ ಅದು. ಸೊ ಅದ್ ಕೇಳಿಸ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಡೇನೆ ಬಿಗ್ ಬಾಸ್ ಆ ಜಿಂಕೆ ಮರಿನ ಸಾಂಗ್ ಹಾಕಿದ್ರು. ಸೊ ಅದಕ್ಕೆ ನನ್ಗೆ ಹೇಳ್ತಾ ಇರ್ತಾರೆ ಪದೇ ನೀವು ನೋಡಕ್ ಅಕ್ಷು ತರನೇ ಕಾಣಿಸ್ತೀರಾ ಅಂತ. ನಾನು ಅವಾಗ ಅಂದೆ ಅವರಿಗೆ, ಮೈಟಿವಿ ದೇವ್ರೆ ನೀವು ಇಷ್ಟು ಮಿಸ್ ಮಾಡ್ಕೊಂತ ಇದೀರಾ, ದೇವರೇ ಮೈಟಿವಿ ಅವ್ರ ತಂಗಿ ರೂಪದಲ್ಲಿ ನನ್ನ ಕಳ್ಸಿರ್ಬೋದು, ಇಲ್ಲ ನಿಮ್ಮ ಎಮೋಷನಲಿ ಕೂಡ ಹೌದು ನಿಮ್ ತಂಗಿ ರೂಪದಲ್ಲಿ ಕಳಿಸ್ತಿರ್ಬೋದು ಅಂತ. ಅವಾಗ ಅವ್ರು ಹೇಳಿದ್ರು, ಬೇಡ ತಂಗಿ ಸವಾಸ ಅಲ್ಲ ಬೇಡ, ಯಾಕಂದ್ರೆ ಇಶಾನಿ ತಂಗಿ ಅಂತ ಒಪ್ಕೊಂಡಿದ್ದೆ, ಅವ್ರು ಹೋಗ್ಬಿಟ್ರು. ಸೊ ಯಾರ್ಯಾರು ನಂಗೆ ತುಂಬಾ ಕ್ಲೋಸ್ ಆಗ್ತಾರೆ ಅವರೆಲ್ಲ ಹೋಗ್ಬಿಡ್ತಾರೆ, ಬಟ್ ನಾವಿಬ್ರು ಬ್ರೋಸ್ ಅಂತ ಅಂದ್ರು. ಸೊ ಅವಾಗ ಇನ್ನ ಖುಷಿ ಆಯ್ತು ನನಗೆ. ಸೊ ನಾನು ವಿನಯ್ ಅವ್ರ ವೈಫ್ನು ನನ್ನ ಅತ್ತಿಗೆ ಅಂತಾನೆ ಕರೆಯೋದು ನಾನು. ಓಕೆ.
ಈಗ ಅಂದ್ರೆ ಮೈಕಲ್ ಅವರು ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಅಗ್ರೆಸಿವ್ ಅಂದ್ರೆ ಅಟಿಟ್ಯೂಡ್ ತರ ತೋರಿಸ್ತಿದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಮೈಕಲ್ ಇರೋದೇ ಹಾಗೆ ಹೇಳ್ಬೇಕು ಅಂತಂದ್ರೆ, ಬೋಲ್ಡ್ ಆಗಿ ಬ್ರೇವ್ ಆಗಿ ಮಾತಾಡ್ತಾರೆ. ಏನೇ ಆಗ್ಲಿ ಅವ್ರಿಗೆ ಸಾರಿ ಅನ್ಸಲ್ಲ ಅಂತಂದ್ರೆ ಅವ್ರು ಸಾರಿ ಹೇಳಲ್ಲ, ಆ ತರ ಕ್ಯಾರೆಕ್ಟರ್ ಅವ್ರದ್ದು. ಅಂಡ್ ಗೇಮ್ ಅಂತ ಬಂದಾಗ ಅವರೊಂದು ನ್ಯಾಷನಲ್ ಪ್ಲೇಯರ್ ಅವರು, ಅಂಡ್ ಮೊದಲೇ ಒಂದು ರಿಯಾಲಿಟಿ ಶೋ ಮಾಡ್ಕೊ ಬಂದಿರೋರು ಕೂಡ. ಸೊ ಅವ್ರಿಗೆ ಗೊತ್ತು ಯಾವ ತರ ಹೀಗೆ ಆಡ್ಬೇಕು ಜನರ ಜೊತೆ ಅಂತ. ಸೊ ಐ ಗೆಸ್ ಸ್ಟ್ರಾಟಜಿ ಎಲ್ಲ ಪ್ಲಾನ್ ಮಾಡೋದ್ರಲ್ಲೂ ತುಂಬಾ ಎತ್ತಿದ ಕೈ ಅವರು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಗೇಮ್ ಅಂತ ಬಂದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಾರೆ. ಅದೇ ಅವ್ರದ್ದು ಅದೇ ಎನರ್ಜಿ ಇರುತ್ತೆ, ಅದೇ ಅಗ್ರೆಸಿವ್ ಇರುತ್ತೆ. ಸೊ ಒಂದು ಫಿಸಿಕಲ್ ಗೇಮ್ ಅಂತ ಬಂದಾಗ ಅಗ್ರೆಸಿವ್ ಅಂತ ಬಂದೇ ಬರುತ್ತೆ, ಇನ್ನೊಬ್ರ ಕಡೆಯಿಂದನೂ ಅಗ್ರೆಸಿವ್ ಬರುತ್ತೆ, ಈ ಕಡೆಯಿಂದನೂ ಅಗ್ರೆಸಿವ್ ಬಂದೇ ಬರುತ್ತೆ. ಅದು ಬಟ್ ಎತ್ತಿ ತೋರ್ಸೋದು ಮಾತ್ರ ವಿನಯ್ ಅವ್ರನ್ನ, ಅದು ಎಂತಕ್ಕೆ ಅಂತ ಗೊತ್ತಿಲ್ಲ. ಅದು ಬಿಟ್ರೆ ಮೈಕಲ್ ಆಟಿಟ್ಯೂಡ್ ಇರೋದೇ ಹೀಗೆ. ಸೊ ಅದನ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅವ್ರ ಕ್ಯಾಮ್ರಾಗೆ ಬಂದಿದ ತಕ್ಷಣ ಅವರು. ಟಾಸ್ಕ್ ಅಂತ ಬಂದಾಗ ಟೀಮ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಆಟ ಆಡ್ತಾ ಇದ್ರ ಮಮ್ಮಿ? ಇಲ್ಲ, ಕೆಲವು ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಅವರೇ ಟೀಮ್ ಮಾಡ್ತಾ ಇದ್ರು. ವಾರ ವಾರ ಟೀಮ್ ಚೇಂಜಸ್ ಆಗ್ತಾ ಇರತ್ತೆ. ಒಂದು ವಾರ ಒಂದು ಟೀಮ್ ಅಂತ ಇದ್ರೆ ಆ ವಾರ ಫುಲ್ಲು ಅದೇ ಟೀಮ್ ಅಲ್ಲಿ ಇದ್ದು ಆಡ್ಬೇಕಾಗತ್ತೆ. ಅಂಡ್ ಕೆಲವು ಸಮಯದಲ್ಲಿ ನಾವೇ ಟೀಮ್ ಮಾಡ್ಕೋಬೇಕಾಗಿತ್ತು. ಸೊ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಎಡುತ್ತಾ ಇದ್ರು, ಬಿಕಾಸ್ ಒಂದ್ ಕಡೆ ಫುಲ್ಲು ಫಿಸಿಕಲಿ ಸ್ಟ್ರಾಂಗ್ ಇಲ್ಲದೆ ಇರೋರ್ನ ಆಗ್ತಾ ಇದ್ರು, ಒಂದ್ ಕಡೆ ಫುಲ್ಲು ಎಂಟರ್ಟೈನ್ ಮಾಡೋರ್ನ ಆಗ್ತಾ ಇದ್ರು. ಆ ಟೈಮಲ್ಲಿ ಸ್ವಲ್ಪ ಇದಾಗ್ತಾ ಇತ್ತು ಅಷ್ಟೇ. ಸಂಗೀತ ಇಂಡಿವಿಜುವಲ್ ಆಗಿ ಆಡಿದ್ರು ಅವರು ಸ್ಟ್ರಾಂಗ್ ಯಾಕೆ ಅನಿಸ್ಲಿಲ್ಲ ಮ್ಯಾಮ್? ಸ್ಟ್ರಾಂಗ್ ಯಾಕೆ ಅನಿಸ್ಲಿಲ್ಲ ಅಂತಂದ್ರೆ, ಬರ್ತಾ ಬರ್ತಾ ನೀರಿನ ಟಾಸ್ಕ್ ಆದ್ಮೇಲೆ ಸ್ವಲ್ಪ ವೀಕ್ ಆಗಕ್ ಸ್ಟಾರ್ಟ್ ಆದ್ರು. ಎಮೋಷನಲಿ ಸ್ಟ್ರಾಂಗ್ ಇಲ್ಲ ಅಂತ ಅನಿಸ್ತು. ಯಾವಾಗ್ಲೂ ಅಳ್ತಾ ಇರೋದು, ಬರೀ ಅದೇ ನಮಗ್ ಕಾಣಿಸಿದ್ದು. ಅಂಡ್ ಯಾವಾಗ್ಲೂ ಪ್ರತಾಪ್ ಜೊತೆನೆ ಇರ್ತಾ ಇದ್ದಿದ್ದು. ಅಂಡ್ ಟಾಸ್ಕ್ ಅಲ್ಲೂ ಅಷ್ಟೇ ಅಷ್ಟು ತೋರಿಸ್ತಿರ್ಲಿಲ್ಲ ಏನು. ಅದು ಬಿಟ್ರೆ ನನಗೆ ಅವ್ರು ಸ್ಟ್ರಾಂಗ್ ಅಂತಾನೆ ಅನಿಸ್ತಾರೆ, ಫಿಸಿಕಲಿನೂ ಸ್ಟ್ರಾಂಗ್ ಇದ್ದಾರೆ. ಬಟ್ ಅದನ್ನ ಟಾಸ್ಕ್ ಅಲ್ಲಿ ಇವಾಗ ತೋರಿಸ್ತಿಲ್ಲ ಇವಾಗ. ಓಕೆ, 3 ವಾರದಲ್ಲಿ ಗುಡ್ ಪ್ಲೇಯರ್ ಅನ್ಸ್ಕೊಂಡು ಕಳಪೆ ಅನ್ಸ್ಕೊಂಡು ಎಲ್ಲ ಔಟ್ ಆಗಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಜರ್ನಿ? ಫಸ್ಟ್ ವಾರನೂ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೆ, ಸೆಕೆಂಡ್ ವಾರನೂ ಟಾಸ್ಕ್ ಚೆನ್ನಾಗಿ ಮಾಡಿ ಉತ್ತಮ ತಗೊಂಡೆ, ಥರ್ಡ್ ವಾರ ಟಾಸ್ಕ್ ಚೆನ್ನಾಗಿ ಮಾಡಿದೆ, ಜೈಲಿಗೆ ಹೋದೆ. ಅಂಡ್ 3 ಒಂದೇ ಸಲ 3 ವಾರದಲ್ಲಿ ತಗೊಂಡಿರೋದು ನಾನು ಒಬ್ಳೆ ಅನ್ಸುತ್ತೆ. ಅಂಡ್ ಜೈಲಲ್ಲಿ ಇದ್ದಾಗ ಸ್ಪೆಷಲ್ ಅಧಿಕಾರದಲ್ಲಿ ಆಚೆ ಬಂದಿದ್ದು ನಾನು, ಇಶಾನಿ ಅವರ ಆದ್ಮೇಲೆ. ಅದಾದ್ಮೇಲೆ ಜೈಲಲ್ಲಿ ಇದ್ದಾಗ ನಾನು ಆ ಯೂನಿಫಾರ್ಮ್ ಹಾಕಿದ್ದಾಗ ಸುದೀಪ್ ಸರ್ ಊಟ ತಿಂದಿದ್ದು ನಾನೇ. ಅದೃಷ್ಟ ಯಾರಿಗೂ ಸಿಗಲ್ಲ ಅಂತ ಅನ್ಸುತ್ತೆ, ಈ 10 ವರ್ಷದಲ್ಲಿ ಯಾರಿಗೂ ಆತರ ಸಿಕ್ಕಿಲ್ಲ ಅನ್ಸುತ್ತೆ. ಜೈಲಲ್ಲಿ ಇದ್ದಾಗ ಅದು ಸುದೀಪ್ ಸರ್ ಕೈ ಊಟ ತಿನ್ನೋದು. ಅದು ಬಿಟ್ರೆ ನಾನು ಜೈಲಿಗೆ ಹೋಗ್ಬೇಕನ್ನೋ ತುಂಬಾ ಖುಷಿ ಆಗೋದೆ, ಬಿಕಾಸ್ ರಾತ್ರಿ ಅಡ್ಗೆ ಮಾಡೋದ್ ತಪ್ಪುತ್ತೆ, ಸೊ ಮನೆ ಕೆಲಸ ಮಾಡೋದ್ ತಪ್ಪುತ್ತೆ. ಅಂಡ್ ಪರ್ಸನಲ್ ವಾಶ್ರೂಮ್ ಸಿಗುತ್ತೆ, ಒಂದು AC ಬಿಟ್ಟು ಆಚೆ ಗಾಳಿನಲ್ಲಿ ಮಲ್ಕೋಬಹುದು ಅಂತ ತುಂಬಾ ಖುಷಿಯಾಗೆ ಬಂದೆ ನಾನಲ್ಲಿ. ಸುದೀಪ್ ಸರ್ ಅಡಿಗೆ ಮಾಡಿ ಕಳಿಸ್ತಾರೆ ಎಲ್ಲಾರ್ಗು, ನಿಮ್ಗೆ ಸ್ಪೆಷಲ್ ಆಗಿ ಏನ್ ಮಾಡಿ ಕಳ್ಸಿದ್ರು ಅಡಿಗೆ? ಎಲ್ಲಾರ್ಗು ಆಕ್ಚುಲಿ ಸೇಮೇ ಮಾಡಿ ಕಳ್ಸಿದ್ರು, ಬಟ್ ವೆಜಿಟೇರಿಯನ್ ಅವ್ರಿಗೆ ಮಾತ್ರ ಒಂದ್ ಸ್ವಲ್ಪ ಸ್ಟಾರ್ಟರ್ಸ್ ಎಲ್ಲ ಡಿಫ್ರೆಂಟ್ ಇರ್ತಾ ಇತ್ತು. ಅವ್ರಿಗೆ ಮಂಚೂರಿಯನ್ ಬಾಲ್ಸ್ ಇರ್ತಾ ಇತ್ತು, ನಮ್ಗೆ ಚಿಕನ್ ಇರ್ತಾ ಇತ್ತು. ಅಂಡ್ ಚಿಕನ್ ಅಲ್ಲೇ ಸ್ಟಾರ್ಟರ್ಸ್ 2-3 ಸ್ಟಾರ್ಟರ್ಸ್ ಇತ್ತು. ಅಂಡ್ ರೈಸ್ ಬಿರಿಯಾನಿ ತರ ಒಂದ್ ರೈಸ್ ಮಾಡಿದ್ರು. ಅಂಡ್ ಎಣ್ಗಾಯಿ ಪಲ್ಯ, ಒಂದು ತುಂಬಾ ಅವ್ರು ಕಸ್ಟರ್ಡ್ ಡೆಸರ್ಟ್ ಅಂತ ಏನೋ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅವ್ರ ರೆಸಿಪಿ ಅಂತ ಅದು ತುಂಬಾ ಚೆನ್ನಾಗಿತ್ತು ಅದು. ಓಕೆ, ಸುದೀಪ್ ಸರು ಈ ಮೂರ್ ಸೀಲ್ ಕುಕಿಂಗ್ ಅಲ್ಲಿ, ಕಾಮಿಡಿ ಟೈಮಿಂಗ್ ಅಲ್ಲಿ ಮತ್ತೆ ಆಕ್ಟಿಂಗ್ ಅಲ್ಲಿ, ಈ ಮೂರಲ್ಲೂ ಫಿಟ್ ಆಗಿದ್ದಾರೆ ಸುದೀಪ್ ಸರ್. ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ? ಸುದೀಪ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಫಸ್ಟ್ ಟೈಮ್ ನಾನು ಎಂಟ್ರಿ ಆದಾಗ ನಂದು ಸುದೀಪ್ ಸರ್ ಜೊತೆ ಇರ್ಲಿಲ್ಲ, ಯಾಕಂದ್ರೆ ನಂದು ಮನೆಗ್ ಡೈರೆಕ್ಟ್ ಎಂಟ್ರಿ ಇದ್ದಿದ್ದು. ಸೊ 1 ವಾರ ಆದ್ಮೇಲೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಸುದೀಪ್ ಸರ್ನ ಮೀಟ್ ಆಗ್ಬೇಕು ಅಂತ. ಬಟ್ ಅದೇ ವಾರದಲ್ಲಿ ಫಸ್ಟ್ ವಾರನೇ ನಂಗೆ ತುಂಬಾ ಕ್ಲಾಸ್ ತಗೊಂಡ್ರು. ಸೊ ಬಟ್ ಬೇಜಾರಂತೂ ಅನಿಸ್ಲಿಲ್ಲ, ಯಾಕಂದ್ರೆ ಒಂದ್ ಎಕ್ಸ್ಪೀರಿಯನ್ಸ್ ಮನುಷ್ಯ ಹೇಳಿರೋ ಮಾತನ್ನ ನಾನು ಅದನ್ನ ತಪ್ಪು ಅಂತ ಹೇಳಿದಾಗ ಅದನ್ನ ಸರಿ ಮಾಡ್ಕೊಳ್ಳೋ ಆ ತರ ನಾನು ತಗೊಂಡೆ ನಾನು ಅದನ್ನ. ಓಕೆ, ಸರ್ ಹೇಳಿದ್ದು ಏನೋ ಒಂದು ಮೋಟಿವೇಟ್ ಆಗುತ್ತೆ, ಇಲ್ಲ ಪಾಯಿಂಟ್ ಇರುತ್ತೆ. ಸೊ ತಪ್ಪಾಗಂತೂ ಯಾವತ್ತೂ ತಗೊಂಡಿಲ್ಲ ನಾನು. ಅಂಡ್ ಸುದೀಪ್ ಸರ್ ಎವ್ರಿ ವೀಕೆಂಡ್ ಬಂದಾಗ ನಾವೆಲ್ಲ ಲೈನಲ್ಲಿ ನಿಂತಾಗ ಎಲ್ಲರೂ ಡಿಸ್ಕಸ್ ಮಾಡ್ಕೊಂತ ಇದ್ವಿ ನಾವು, ಇವತ್ತು ಯಾವ ಕಲರ್ ಹಾಕಿರ್ತಾರೆ ಬಟ್ಟೆ. ಸೊ ಒಬ್ರೊಬ್ರು ಒಂದೊಂದು ಕಲರ್ ಹೇಳೋರು. ಸೊ ಯಾರ ಕಲರ್ ಮ್ಯಾಚ್ ಆಗುತ್ತೆ ಅವ್ರಿಗೆ ಅವಾಗ ಎಕ್ಸ್ಟ್ರಾ ಅರ್ಧ ರೈಸ್ ಕೊಡ್ತೀವಿ ಬೌಲಿಂದ, ಆ ತರ ಎಲ್ಲ ಪ್ಲಾನ್ ಮಾಡ್ಕೊಂತಿದ್ವಿ. ಅದಾದ್ಮೇಲೆ ಕೆಳಗಿಂದ ಯಾವಾಗ ಸುದೀಪ್ ಸರ್ ಶಾರ್ಟ್ ತಗೊಂತಾರೆ ನಾವೆಲ್ಲ ಸ್ಮೈಲ್ ಮಾಡದೆ ಸುಮ್ನೆ ನಿಂತಿರ್ತಿದ್ವಿ. ಸುದೀಪ್ ಸರ್ ಮುಖದಲ್ಲಿ ಸ್ಮೈಲ್ ಬಂದ್ರೆ ನಾವು ಸ್ಮೈಲ್ ಮಾಡೋಣ, ಇಲ್ಲ ಅಂದ್ರೆ ಎಲ್ಲರಿಗೂ ಕ್ಲಾಸ್ ಇವತ್ತು, ಆತರ ಅಂತ. ಸುದೀಪ್ ಸರ್ ಯಾವಾಗ ಸ್ಮೈಲ್ ಮಾಡಲ್ಲ ಆ ದಿನ ನಮಗ್ ಗೊತ್ತಾಗ್ಬಿಡುತ್ತೆ, ಓ ಈ ದಿನ ಫುಲ್ಲು ಹೋಯ್ತು, ನಮ್ ಕ್ಲಾಸ್ ತಗೊಂತಾರೆ ಇವತ್ತು ಅಂತ ಅದು ಗೊತ್ತಾಗ್ಬಿಡುತ್ತೆ. ಓಕೆ, ಕ್ಲಾಸ್ ಟೈಮ್ದಲ್ಲಿ ಅವ್ರು ಹಾಕೊಂಡಿರೋ ಔಟ್ಫಿಟ್ಗಳು ತುಂಬಾ ಅಂದ್ರೆ
ಎಲ್ಲಾರ್ನು ಅಂದ್ರೆ ಸಾಟರ್ಡೆ ಸಂಡೇನೆ ಜಾಸ್ತಿ ಜನ ನೋಡಿ. ಹೌದು. ಸುದೀಪ್ ಅವ್ರ ಔಟ್ಫಿಟ್ ಬಗ್ಗೆ ಏನೇ? ಐ ಗೆಸ್ ನಾನು ಹೋಗಿದ್ದ ಟೈಮ್ ಅನ್ಲಕ್ಕಿ ಅಂತ ಅನ್ಸುತ್ತೆ, ಬಿಕಾಸ್ ಅವ್ರ ಹಿಂದಿನ ದಿನನೇ ಎಲ್ಲ ಹುಡುಗರ್ಗು ಜಂಪ್ ಸೂಟ್ ಎಲ್ಲ ಗಿಫ್ಟ್ ಮಾಡಿದ್ರು ಅಂಡ್ ಹುಡುಗಿರ್ಗೆ ಅವ್ರ ಆಕ್ಸೆಸರೀಸ್ ಎಲ್ಲ ಗಿಫ್ಟ್ ಮಾಡಿದ್ರು. ನನಗೆ ಸಿಕ್ಕಿಲ್ಲ ಅದು, ಬಟ್ ಪರವಾಗಿಲ್ಲ, ನಾನು ಅವ್ರ ಊಟ ಕೈ ಊಟ ತಿಂದಿದ್ದೀನಿ. ಬಟ್ ಅವ್ರ ಹಾಕೋ ಕಾಸ್ಟ್ಯೂಮ್ ನಾವು ವೆಯ್ಟ್ ಮಾಡ್ತಿರ್ತೀವಿ, ನಾವು ಏನ್ ಹಾಕಿರ್ತಾರೆ, ಯಾವ ತರ ಹಾಕಿರ್ತಾರೆ ಅಂತ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ನಮ್ಗೆ ಯಾವಾಗ್ಲೂ. ಅಂಡ್ ಗೊತ್ತಿಲ್ಲ ಅದು ಯಾರು ಸ್ಟೈಲಿಂಗ್ ಮಾಡ್ತಿದಾರೋ ಅಂತ, ಬಟ್ ತುಂಬಾ ಸಖತ್ತಾಗಿ ಮಾಡ್ತಿದ್ದೀರಾ ಅಂಡ್ ತುಂಬಾ ಸಖತ್ತಾಗಿ ಕಾಣಿಸ್ತಾರೆ ಸುದೀಪ್ ಸರ್ ಸ್ಟೇಜ್ ಅಲ್ಲಿ. ನಿಮ್ ಪ್ರಕಾರ ಟಾಪ್ 5 ಬರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರು? ಟಾಪ್ 2 ಅಂತ ಬರುತ್ತೆ ನಂದ್ರಲ್ಲಿ. ಸೊ ಕಾರ್ತಿಕ್, ವಿನಯ್. 5 ಅಂತ ಬಂದ್ರೆ ಐ ಗೆಸ್ ತುಕಾಲಿ ಅವ್ರು ಬರ್ಬೋದು ಅಂಡ್ ಪ್ರತಾಪ್ ಅವರು ಬರ್ಬೋದು. ಅದು ಬಿಟ್ರೆ ನಂಗೆ ಬೇರೆ ಯಾರು ಬರ್ತಾರೆ ಅಂತ ಅನ್ಸಲ್ಲ. ಓಕೆ ಮ್ಯಾಮ್, ಈಗ ರ್ಯಾಪಿಡ್ ಫೈರ್ ಕ್ವಶನ್ ತರ ಕೇಳ್ತೀನಿ, ಕಂಟೆಸ್ಟೆಂಟ್ಸ್ಗಳು 1 ವರ್ಡ್ ಅಲ್ಲಿ ಹೇಳಿ. ಓಕೆ, ತನಿಷಾ ಮ್ಯಾಮ್. ತನಿಷಾ ಚೆನ್ನಾಗಿ ಆಡ್ತಾರೆ, ಬಟ್ ಸಮಟೈಮ್ಸ್ ಆಡೋ ಟಾಸ್ಕ್ ಅಂತ ಬಂದಾಗ ಅಗ್ರೆಸಿವ್ ಆಗಿ ಆಡ್ತಾರೆ ಅಂಡ್ ಮನೆ ಒಳಗೆ ಬಂದಿದ ತಕ್ಷಣ ಅವ್ರು ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತಾರೆ. ಸೊ ಜಗಳ ಆಡಾದ್ಮೇಲೆ ಇಲ್ಲಿ ಅದೇ ಐಸ್ ಇಡೋದು ಅಂತ ಹೇಳ್ತಾರಲ್ಲ, ಅಲ್ಲಿ ಬೆಂಕಿ ಹಬ್ಬಿಸ್ಬಿಟ್ಟು ಇಲ್ಲಿ ಐಸ್ ಇಡೋದು ಆ ಥರ. ಓಕೆ, ನಮ್ರತಾ. ನಮ್ರತಾ ತುಂಬಾ ಸ್ವೀಟ್ ಹುಡುಗಿ, ತುಂಬಾ ಒಳ್ಳೆ ಹುಡುಗಿ. ಬಟ್ ಸಮ್ ಟಾಸ್ಕ್ ಅಲ್ಲಿ ಎಲ್ಲ ಸ್ವಲ್ಪ ಇಮೋಷನಲ್ ಆಗ್ತಾರೆ ಅಂಡ್ ಎಲ್ಲಾರು ಇವಾಗ ಅವ್ರ ತಂದೆ ತಾಯಿನ ತುಂಬಾ ಮಿಸ್ ಮಾಡ್ಕೊಂತಿದ್ದಾರೆ. ಸೊ ಸ್ವಲ್ಪ ಎಮೋಷನಲ್ ಅವರು. ಸಂಗೀತ ಅವರು. ಸಂಗೀತ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಬಟ್ ಇವಾಗ ಅಷ್ಟು ಕಾಣಿಸ್ತಿಲ್ಲ ಅವ್ರ ಆಟ. ಹೀಗೆ ಇನ್ನ ತುಂಬಾ ಚೆನ್ನಾಗಿ ಆಡ್ಲಿ ಅಂತ ಕೇಳ್ಕೊತೀನಿ. ಕಾರ್ತಿಕ್ ಆಕ್ಚುಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಸ್ಟ್ರಾಟಜಿನಲ್ಲಿ ಇರ್ಲಿ, ಗೇಮ್ ಅಲ್ಲಿ ಇರ್ಲಿ, ಅಂಡ್ ಅವ್ರು ಹೇಳಿರೋ ಮಾತಿಗೆ ಅವ್ರು ನಿಂತ್ಕೊಂತಾರೆ. ಸೊ ಅದಕ್ಕೆ ಐ ಗೆಸ್ ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ವಿನಯ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂಡ್ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಬ್ರು. ಅಂಡ್ ಅಗ್ರೆಸಿವ್ ಇದ್ರೂನು ಅವರು ತಪ್ಪಲ್ಲ, ಅದು ಗೇಮ್ಗೆ ಇದ್ದೇ ಇರಬೇಕು. ಬಟ್ ಒಳಗೆ ಅಂತ ಬಂದಾಗ ಅವರು ತುಂಬಾ ಎಮೋಷನಲ್ ಮನುಷ್ಯ ಅವರು. ವರ್ತೂರ್ ಮಗು ತರ ಆಕ್ಚುಲಿ. ಬಟ್ ಬೇರೆಯವ್ರಿಗಿಂತ ತುಕಾಲಿ ಅವ್ರ ಮಾತನ್ನ ಕೇಳೋದು ಜಾಸ್ತಿ ಒಂದೊಂದ್ಸಲ, ಇಲ್ಲ ಅಂದ್ರೆ ಅವ್ರ ಮಾತನ್ನ ಕೇಳ್ತಾರೆ. ತುಕಾಲಿ ಎಂಟರ್ಟೈನ್ಮೆಂಟ್. ನಿಮ್ ಜೊತೆ ವೈಟ್ ಕಾರ್ಡ್ ಎಂಟ್ರಿ ಅವಿನಾಶ್ ಬಗ್ಗೆ ಹೇಳಕ್ ಏನು ಇಲ್ಲ, ಬಿಕಾಸ್ ಅವ್ರು ಬಂದಾಗ ಏನೋ ಅನ್ಕೊಂಡ್ ಬಂದಿದ್ರು, ಬಟ್ ಅಲ್ಲಿ ಆಗಿರೋದೇ ಏನೋ ಅಲ್ಲಿ ಬಲಿಕಾ ಬಕ್ರ ತರ ಆಗ್ಬಿಟ್ಟಿದಾರಲ್ ಪಾಪ. ಅಲ್ಲಿ ನನಗೆ ಎಲ್ಲಿ ಫನ್ ಅನ್ಸಿದ್ದು ಅವಿನಾಶ್ ಸರ್ದು ಅಂದ್ರೆ ಕುದುರೆ ಅದೇ ಮಾವುತ ಕುದುರೆ ಎಲ್ಲಾ ಹೆಸರು ಬಂದ್ಬಿಡ್ತು ಅವರಿಗೆ. ಸೊ ಪಾಪ ಏನೋ ಅನ್ಕೊಂಡಿದ್ರಂತೆ ಹೀರೋ ಆಗ್ಬೇಕಿತ್ತು, ನಾನು ಆಚೆ ಇಲ್ಲಿ ನೋಡಿದ್ರೆ ನಾನು ಕಾಮಿಡಿಯನ್ ಆಗ್ಬಿಟ್ಟಿದೀನಿ ಅಂತೆಲ್ಲ ಸ್ವಲ್ಪ ಅದು ಬೇಜಾರ್ ಮಾಡ್ಕೊಂಡಿದ್ರು. ಬಟ್ ಆತರ ಮಾಡ್ಕೊಂಡಿದ್ದೆ ಅವರು ಬಂದಿದ ತಕ್ಷಣ. ಸೊ ಸ್ನೇಹಿತು ಹೌದು, ಸ್ನೇಹಿತು ತುಂಬಾ ನಾಟಿ ಮನುಷ್ಯ, ಎಲ್ಲಾರ ಜೊತೆನೂ ಚೆನ್ನಾಗೇ ಇರ್ತಾರೆ. ನಮ್ರತನ್ ಜೊತೆ ಅಂತ ತುಂಬಾ ಚೆನ್ನಾಗೇ ಇರ್ತಾರೆ. ನಮ್ರತನ ಕಂಡ್ರೆ ತುಂಬಾ ಇಷ್ಟ ಅವರಿಗೆ. ಎಲ್ಲೋ ಲವ್ ಯು ಅಂತ ಬೇರೆ ಹೇಳ್ಬಿಟ್ಟಿದ್ರು. ಹೌದು. ಡ್ರೋನ್ ಪ್ರತಾಪ್ ತುಂಬಾ ಸೈಲೆಂಟ್. ಯಾವಾಗ ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಸ್ಟ್ರಾಟಜಿ ಎಲ್ಲ ಪ್ಲಾನ್ ಮಾಡ್ತಾರೆ, ಬಟ್ ವರ್ಕ್ ಆಗಲ್ಲ ಅದು. ಮೈಕಲ್ ಬ್ರೇವ್ ಕಂಟೆಸ್ಟೆಂಟ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಪರ್ಸನಲ್ ಒಂದು ಕೇಳೋಕೆ ಕ್ವಶನ್, ನೀವು ಪೆಟ್ ಲವರ್ ಅಂತ ಗೊತ್ತು, ಮನೆಯಲ್ಲಿ ನಾಯಿಗಳು ಎಷ್ಟಿದೆ, ಮಿಸ್ ಮಾಡ್ಕೊಂಡ್ರಂತೆ? ನಾನು ಇವಾಗ ಆಚೆ ಬಂದಾಗ ನಾನು ನ್ಯೂಸ್ ಅಲ್ಲಿ ಕೇಳ್ಪಟ್ಟೆ, ಒಂದು ಮನೆಯಲ್ಲಿ ಅಷ್ಟು ಇರಬಾರ್ದು ನಾಯಿ, ಇಷ್ಟು ಇರಬಾರ್ದು ನಾಯಿ ಅಂತ. ಗೊತ್ತಿಲ್ಲ ಅದೇಂತಕ್ ರೂಲ್ಸ್ ಮಾಡ್ತಾರೆ ಅಂತ. ಒಬ್ರು ಮನೆಯಲ್ಲಿ 10-8 ಮಕ್ಳು ಇರ್ತಾರೆ, ಮಕ್ಳು ಮಾಡ್ಕೊಂತಾರೆ ಅಂಡ್ ರೋಡಲ್ಲಿ ಅಷ್ಟು ಗಲೀಜ್ ಬಿದ್ದಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಟೈಮ್ ಇರಲ್ಲ BBMP ಅವ್ರಿಗೆ. ಬಟ್ ನಾಯಿಗಳೇನಾದ್ರು ಮಾಡಿದ್ರೆ, ಆಚೆ ಏನಾದ್ರು ಮಾಡಿದ್ರೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಬರುತ್ತೆ ಇವರಿಗೆ, ಅದು ಇಂತಕ್ಕೆ ಅಂತ ಗೊತ್ತಿಲ್ಲ. ಅಂಡ್ ಬೇರೆಯವ್ರ ಮನೇಲಿ ಅದೇ ಮಕ್ಳೆಲ್ಲ ಇರ್ತಾರೆ, ಅದು ಬಿಟ್ಟು 2-3 ನಾಯಿ ಇದ್ರೆ ಅವ್ರ ಮನೆಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವರು ಮಕ್ಳು ತರನೇ, ನಾಯಿಗಳು ಮಕ್ಳು ತರನೇ. ಸೊ ನಮ್ಮ ಮನೆಯಲ್ಲಿ 10 ನಾಯಿ ಇದೆ. 10 ನಾಯಿ? ಹೌದು. ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾಯಿಗಳನ್ನ ಅಂದ್ರೆ ನಿಮ್ಮ ಪೆಟ್ಸ್ ಗಳನ್ನ ಎಷ್ಟು ಮಿಸ್ ಮಾಡ್ಕೊತಿದ್ರಿ? ತುಂಬಾನೇ ಮಿಸ್ ಮಾಡ್ಕೊಂತಿದ್ದೆ, ಬಿಕಾಸ್ ನಾನು ಪೇರೆಂಟ್ಸ್ ನ, ಅಣ್ಣನ ಅಮ್ಮನ ಎಲ್ಲ ಬಿಟ್ಟು ಇಡ್ತೀನಿ. ಬಿಕಾಸ್ ಶೂಟಿಗೆಲ್ಲ ಹೋದಾಗ ಅವ್ರನ್ನ ತುಂಬಾ ಬಿಟ್ಟಿರ್ತೀನಿ. ಅಂಡ್ ನನ್ನ ನಾಯಿನ ಬೋರ್ಡಿಂಗ್ ಅಲ್ಲಿ ಬಿಟ್ಬಿಟ್ಟು ಹೋಗ್ತಿದ್ದೆ ನಾನು.
ಅಟ್ಲೀಸ್ಟ್ ನನಗೆ ವಿಡಿಯೋಸ್ ಆದ್ರೂ ಬರ್ತಾ ಇತ್ತು, ಫೋಟೋಸ್ ಆದ್ರೂ ಬರ್ತಾ ಇತ್ತು. ಬಟ್ ಬಿಗ್ ಬಾಸ್ ಮನೆಗೆ ಹೋದಾಗ ಫೋಟೋಸು ಇಲ್ಲ, ವಿಡಿಯೋಸು ಇಲ್ಲ. ಅಂಡ್ ವಾಕಿಂಗ್ ಕರ್ಕೊಂಡು ಹೋಗಕ್ ನಾನು ಒಬ್ಳೇ ಇರ್ತಾ ಇದ್ದಿದ್ದು, ಮನೇಲಿ ಯಾರು ಕರ್ಕೊಂಡು ಹೋಗಕ್ ಆಗಲ್ಲ. ಸೊ ನನಗೆ ಅದೊಂದು ಟೆನ್ಷನ್ ಇತ್ತು, ವಾಕಿಂಗ್ ಇಲ್ದೆ ಹೇಗಿರ್ತಾರೆ, ಸೊ ಏನು ಎತ್ತ ಅಂತ. ಸೊ ಹತ್ತು ನಾಯಿಗೂ ಇಲ್ಲ, ಒಬ್ರಿಗೆ ಮಾತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ ವಾಕಿಂಗ್. ಏನ್ ಮಿಕ್ಕಿದವರೆಲ್ಲ ಟೆರೆಸ್ ಅಲ್ಲಿ ಬಿಟ್ರೆ ಮಾಡ್ಬಿಡ್ತಾರೆ, ಅವಾಗ ಕ್ಲೀನ್ ಮಾಡಿದ್ರೆ ಆಯ್ತದು. ಬಟ್ ಒಬ್ಬರಿಗೆ ಮಾತ್ರ ಅದು ಲ್ಯಾಬ್ ಇದೆ ಒಂದು, ಸೊ ಅವ್ರು ರೆಸ್ಕ್ಯೂ ಮಾಡಿರೋದು ಅವ್ರನ್ನ. ಸೊ ಅವ್ರಿಗೆ ಆ ಭಯ ಇನ್ನ ಇದೆ, ಅದು ಯಾರು ಮತ್ತೆ ಬಿಟ್ಟು ಹೋಗ್ಬಿಡ್ತಾರೆ ನನ್ನ. ಸೊ ಆ ಸಪ್ರೇಷನ್ ಆಂಗ್ಸೈಟಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ಇದೆ. ಅದಕ್ಕೆ ಯಾವಾಗ ಲಗೇಜ್ ಪ್ಯಾಕ್ ಮಾಡ್ತೀನಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ. ಸೊ ಬಿಡೋದೇ ಇಲ್ಲ, ಇಲ್ಲ ಟ್ರಾಲಿ ಒಳಗೆ ಕುತ್ಕೊಂಡ್ಬಿಡ್ತಾರೆ, ಇಲ್ಲ ಹಿಂಗೇ ನೋಡ್ತಾ ಇರ್ತಾರೆ. ಇಲ್ಲ ನಾನು ಯಾವಾಗ ಟ್ರಾಲಿ ಹಿಂಗ್ ಎಳಿತೀನಿ ಮೈನ್ ಡೋರ್ ಹತ್ರ ಹೋಗಿ ನಿಂತ್ಕೊಬಿಟ್ಟಿರ್ತಾರೆ. ಸೊ ಅವ್ರದ್ದೊಂದು ಸ್ವಲ್ಪ ನನಗೆ ಭಯ ಇತ್ತು, ಬಿಕಾಸ್ ಮಿಕ್ಕಿದೆಲ್ಲ ಅಮ್ಮ ನೋಡ್ಕೊಂತಾರೆ, ತೊಂದರೆ ಇಲ್ಲ. ಬಟ್ ನನ್ನ ಹತ್ರ ಇದ್ದಿದ್ದು ಒಬ್ರು ಲ್ಯಾಬು, ಅವ್ರದ್ದು ಸ್ವಲ್ಪ ಭಯ ಇತ್ತು ನನಗೆ ತುಂಬಾ. ನಂಗೆ ಚಿಕ್ಕವಳಿಂದಾನೆ ತುಂಬಾ ಇಷ್ಟ ನಾಯಿ, ಬೆಕ್ಕು ಎಲ್ಲ ತುಂಬಾ ಇಷ್ಟ. ನನ್ಗೆ 12 ಬೆಕ್ಕು ಇತ್ತು ಮುಂಚೆ, ನಾಯಿ ಇರೋದಕ್ಕಿಂತ ಮುಂಚೆ. ಸೊ ಆ ಬೆಕ್ಕು ಎಲ್ಲ ಹೋಯ್ತು. ಅದು ಆಟೋಮೆಟಿಕ್ ಆಗಿ ಯಾವ್ದೋ ಒಂದು ಹಂಗೆ, ಅಮ್ಮ ಮನೆ ಇರೋದು ಗ್ರೌಂಡ್ ಫ್ಲೋರು, ಹೆಂಗ್ ಬಂದಿರತ್ತೆ ಅಂತ ಗೊತ್ತಿಲ್ಲ, ಬೆಡ್ ಕೆಳಗ್ ಸೇರ್ಕೊಂಡ್ಬಿಟ್ಟಿರತ್ತೆ. ಅದ್ ಆಮೇಲೆ ಡೈಲಿ ಬಂದು ಹಾಲು ಕುಟ್ಕೊಂಡು ಹೋಗ್ತಾ ಇರುತ್ತೋ. ಅದಾದ್ಮೇಲೆ ಮನೆ ಒಳಗೆ ಮಲ್ಗಕ್ ಸ್ಟಾರ್ಟ್ ಆಯ್ತು. ಸೊ ನಮ್ಮ ಅಮ್ಮಗೆ ತುಂಬಾ ಇಷ್ಟ ಅವ್ರಿಗೂನು. ಇನ್ಸ್ಪಿರೇಷನ್ ಯಾರ ಕಡೆಯಿಂದ ಆಗಿದೆ ಸಾಕು? ಇನ್ಸ್ಪಿರೇಷನ್ ಅಂತ ಯಾರ ಕಡೆಯಿಂದನೂ ಆಗಿಲ್ಲ, ಬಟ್ ನನಗೆ ತುಂಬಾ ಇಷ್ಟ, ನನಗೆ ಮುಂಚೆಯಿಂದನೂ ತುಂಬಾ ಇಷ್ಟ. ಸ್ಕೂಲ್ ಟೈಮಲ್ಲೂ ಅಷ್ಟೇ, ಯಾವ್ದಾದ್ರು ನಾಯಿ ಈ ತರ ಸತ್ತೋಯ್ತು ಅಂದ್ರೆ ಹತ್ಬಿಡ್ತಿದ್ದೆ ಅಂತ ನಾನು ಅವಾಗ. ಅಂಡ್ ಚಿಕ್ಕವಳಿಂದಾಗ್ಲಿ ನಾವು ಊರಿಗೆಲ್ಲ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಮುದೋಳ್ಗಳು ಜಾಸ್ತಿ ಇರೋದು ಅಲ್ಲಿ. ಅಂಡ್ ಅವರೆಲ್ಲ ತುಂಬಾ ಅಗ್ರೆಸಿವ್ಗಳು. ಸೊ ಅವ್ರ ಮೇಲೆಲ್ಲ ಕುತ್ಕೊಂತಿದ್ನಂತೆ, ಎಲ್ಲರಿಗೂ ಕಚ್ತಿರೋರಂತೆ. ಬಟ್ ನಾನು ಅವ್ರ ಮೇಲೆಲ್ಲ ಕುತ್ಕೊಂಡು ಆನೆ ತರ ಕುತ್ಕೊಂಡು ಹೋಗ್ತಾ ಇದ್ನ. ಆತರ ಚಿಕ್ಕವಳಿದ್ದಾಗ ಅವ್ರ ಮೇಲೆ ಮುದೋಳ್ಗಳ ಮೇಲೆಲ್ಲ ಕುತ್ಕೊಂಡು ಹೋಗ್ತಿದ್ನಂತೆ. ನನಗೇನು ಮಾಡ್ತಿರ್ಲಿಲ್ವಂತೆ ಅವಾಗ. ಸೊ ಅವಾಗ ಬಟ್ ಆದ್ರೆ ಕಚ್ಚಿಸ್ಕೊಂಡಿದೀನಿ, 3 ಸಲ ಕಚ್ಚಿಸ್ಕೊಂಡಿದೀನಿ. ಬಟ್ ಆದ್ರೂ ಭಯ ಇಲ್ಲ ನಂಗೆ ಇನ್ನ ಜಾಸ್ತಿ ಪ್ರೀತಿ ಆಗತ್ತೆ ನಂಗೆ ನೋಡ್ದಾಗೆಲ್ಲ. ನೀವು ಬಿಗ್ ಬಾಸ್ ಹೋದ್ಮೇಲೆ ನಿಮ್ಮ ಟ್ರೆಂಡಿಂಗ್ ಕ್ವೆಶನ್ ಏನಾಗಿತ್ತಂದ್ರೆ ಗೂಗಲ್ಗಳಲ್ಲಿ, ನಿಮ್ಮ ಫಿಯಾನ್ಸೆ ಯಾರು ಅಂತ. ಯಾರು ಮೇಡಮ್? ನನ್ನ ಬಾಯ್ ಫ್ರೆಂಡ್ ಬಂದು DJ ಮ್ಯಾಡಿ ಅಂತ. ಸೊ ಅವರು DJ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಬ್ಸ್ ಅಲ್ಲೂ ವರ್ಕ್ ಮಾಡ್ತಾರೆ, ಅವರು ಪ್ಲೇ ಮಾಡ್ತಾರೆ. ಇವಾಗ ಸದ್ಯಕ್ಕೆ ಅವ್ರು ಅಂಡಮಾನ್ ಅಲ್ಲಿ ಇದಾರೆ, ಐರ್ಲ್ಯಾಂಡ್ ಅಲ್ಲಿ ಇಲ್ಲ. ಸೊ ಗೊತ್ತಿಲ್ಲ, ನಾನು ಎಲ್ಲ ನೋಡ್ತಾ ಇದ್ದೀನಿ ಐರ್ಲ್ಯಾಂಡ್ ಅಂತ. ಐರ್ಲ್ಯಾಂಡ್ ಅಲ್ಲಿ ಇಲ್ಲ ಅವರು, ಸೊ ಅಂಡಮಾನ್ ಅಲ್ಲಿ ಇದಾರೆ. 3 ತಿಂಗಳಾಯ್ತು ಹೋಗಿ, ಇನ್ನ 3 ತಿಂಗಳು ಅವ್ರದ್ದು ಕಾಂಟ್ರಾಕ್ಟ್ ಇದೆ, ಅದ್ ಮುಗಿಸ್ಕೊಂಡು ಅವ್ರು ಬರ್ತಾರೆ. ಬಿಗ್ ಬಾಸ್ ಅಲ್ಲಿ ನೀವು ಹೋಗಿ ಬಂದ್ಮೇಲೆ ಕಲ್ತಂತ ಬೆಸ್ಟ್ ಪಾಠ? ಕಲ್ತಂತ ಬೆಸ್ಟ್ ಪಾಠ ಅಂತ ಯಾವ್ದು ಇಲ್ಲ, ಬಿಕಾಸ್ ನಾನು ಹೋಗಿದ್ದೆ 3 ವಾರಕ್ಕೆ. ಅಲ್ಲಿ ಇದ್ದಷ್ಟು ದಿನ ನಾನು ಖುಷಿಯಾಗಿದ್ದೆ. ಬಟ್ ಇವಾಗ್ಲೂ ಅಲ್ಲಿ ಇರೋದ್ ನಾನು ಮಿಸ್ ಮಾಡ್ಕೊಂತೀನಿ, ಅದೊಂದು ಹೇಳ್ತೀನಿ ನಾನು. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದು ಇಷ್ಟ ಆಗಿತ್ತು ಪವಿ ಅವರ ಇಂಟರ್ವ್ಯೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.